ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಶುಭ ಮಂಗಳವಾರ. ಮುರಳಿಯ ಹೊಸ ಮುರಳಿ ಭಾನುವಾರದ ಹೊಸ ಅಧ್ಯಾಯ ಆರಂಭ ಅಲ್ವಾ? ನಿನ್ನೆಗೆ ಹೋದ ವಾರದ ಮುರಳಿಯನ್ನ ಬಾಬರವರು ಕಂಪ್ಲೀಟ್ ಮಾಡಿದ್ರು. ಅಂದರೆ ಮುರಳಿ ಕಂಪ್ಲೀಟ್ ಮಾಡಿದ್ರು, ವಿಷಯವನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಇವತ್ತಿಂದ ಹೊಸ ಮುರಳಿ. ನಾವು ಎಷ್ಟು ಮುರಳಿಯನ್ನು ಸ್ಟಡಿ ಮಾಡಿದ್ರು ಕೂಡ ಏನನ್ಸುತ್ತೆ, ಇನ್ನೂ ಮುರಳಿಯ ಆಳದಲ್ಲಿ ಹೋಗಬೇಕು. ಸಮುದ್ರದ ಆಳದಲ್ಲಿ ಹೋದಾಗ ಮುತ್ತು ರತ್ನಗಳು ಸಿಗ್ತವೆ ಅಂತ ಹೇಳ್ತಾರೆ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ನಾವು ಮನನ, ಚಿಂತನ, ಧಾರಣೆ, ಅನುಭವದಲ್ಲಿ ಹೋದಾಗ ನಮ್ಗೇನಾಗ್ತದೆ, ಒಳ್ಳೊಳ್ಳೆಯ ಅನುಭವಗಳು ಆಗ್ತಾ ಇರ್ತವೆ. ಸರಿ. ಈ ಮುರಳಿ ದಿನಾಂಕ 31/12/2006 ಹೊಸ ವರ್ಷಕ್ಕೋಸ್ಕರ ಬಾಬಾ ನುಡಿಸಿರುವಂತ ಒಂದು ಮುರಳಿ. ಆದ್ಮೇಲೆ ಯೂಸ್ವಲಿ ಹೊಸ ವರ್ಷಕ್ಕೆ ನಾವೇನ್ ಮಾಡ್ತೀವಿ? ಹೊಸ ವರ್ಷ ಬಂದಾಗ ಏನ್ ಮಾಡ್ತೀವಿ? ಒಳ್ಳೊಳ್ಳೆ ಬಟ್ಟೆ ತಗೊಂತಾರೆ. ಆಮೇಲೆ ಮತ್ತೇನ್ ಮಾಡ್ತಾರೆ? ಒಳ್ಳೆ ಅಡಿಗೆ ಮಾಡಿ ಆ? ಶುಭಾಶಯ ಹೇಳ್ತಾರೆ. ಶುಭಾಶಯ, ಶುಭಾಶಯಗಳನ್ನ ಹೇಳ್ತಾರೆ ಅಲ್ವಾ? ಸರಿ. ಹೆಚ್ಚಿಗೆ ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಬಿಟ್ಟು ಏನ್ ಮಾಡ್ತೀವಿ? ಹೊಸ ವರ್ಷ ನಿಮಗೆ ಶುಭವಾಗಲಿ. ಸರಿ. ಶುಭ ಆಶಯ ಅಂದ್ರೆ ಏನು? ಒಳ್ಳೇದಾಗಲಿ. ಯಾರಿಗೆ? ಯಾರಿಗೆ? ಸರ್ವರಿಗೂ. ಭಗವಂತನ ಮಗು ಆದ್ಮೇಲೆ ನಾವು ಯಾರಿಗೂ ಶುಭಾಶಯವನ್ನು ಇಷ್ಟಬೇಕು? ಸರ್ವರಿಗೂ ಒಳ್ಳೆಯದಾಗಲಿ. ಸರಿ. ಹಾಗಿದ್ರೆ ಎಲ್ಲರಿಗೂ ಒಳ್ಳೆಯದು ಯಾವಾಗ ಆಗತ್ತೆ ಆತ್ಮೀಯರೇ? ಪರಮಾತ್ಮನ ಜ್ಞಾನ ಪರಮಾತ್ಮನ ಜ್ಞಾನ ಸಿಕ್ಕಿದ ತಕ್ಷಣದಲ್ಲಿ ಒಳ್ಳೆಯದಾಗೋದಿಲ್ಲ. ಪರಮಾತ್ಮನ ಶಕ್ತಿ ಸಿಕ್ಕಿದಾಗ, ಭಗವಂತನ ಗುಣ ಸಿಕ್ಕಿದಾಗ ಅವಾಗೇನಾಗ್ತದೆ? ಒಳ್ಳೆಯದಾಗ್ತದೆ. ಈಗ ನಿಮಗೆ ಡಿಗ್ರಿದು ಶಿಕ್ಷಣ ಸಿಕ್ಕಿದೆ, ಸರ್ಟಿಫಿಕೇಟ್ ಸಿಕ್ಕಿದೆ. ಸರ್ಟಿಫಿಕೇಟ್ ಇದೆ ಅಂತ ಮಾತ್ರಕ್ಕೆ ನಿಮ್ಮ ಹತ್ರ ಹಣ ಇದೆ ಅಂತ ಅರ್ಥ? ಸರ್ಟಿಫಿಕೇಟ್ ಇದೆ, ಜ್ಞಾನ ಇದೆ, ಅವಾಗ ನಿಮ್ಗೆ ಹಣ ಇದೆಯೋ ಇಲ್ವೋ? ಇಲ್ಲ. ಹಣನೇ ಇಲ್ಲ ಅಂತಂದ್ರೆ ಊಟಕ್ಕೆ ಅಕ್ಕಿ ಸಿಗತ್ತಾ? ತರಕಾರಿ ಸಿಗತ್ತಾ? ಬಿಲ್ಡಿಂಗ್ ಸಿಗತ್ತಾ? ಸಿಗೋದಿಲ್ಲ ಅಲ್ವಾ? ಆ ಸಿಕ್ಕಿರುವಂತ ಜ್ಞಾನವನ್ನ ನೀವು ಹಣದಲ್ಲಿ ಪರಿವರ್ತನೆ ಮಾಡಿದಾಗ ಆ ಹಣ ನಿಮ್ಗೆ ಏನ್ ಮಾಡುತ್ತೆ? ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ, ಸಾಲ ತೀರ್ಲಿಕ್ಕೆ, ಜೀವನ ನಡೆಸಲಿಕ್ಕೆ ನಿಮ್ಗೆ ಏನ್ ಮಾಡುತ್ತದು? ಸಹಾಯವನ್ನ ಮಾಡುತ್ತೆ ಅಲ್ವಾ? ಹಾಗೇನೆ ಆದ್ಮೇಲೆ ಬರೀ ಜ್ಞಾನದಿಂದ ಏನಾಗೋದಿಲ್ಲ. ಈಗ ಬರೀ ನಾವು ಶುಭಾಶಯವನ್ನು ಹೇಳಿದ್ವಿ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ. ಅವಾಗ ಏನಾಗ್ತದೆ? ಓಕೆ, ನಿಮ್ಮ ಮನೆಗೆ ಯೋಗೇಶಣ್ಣ ಬರ್ತಾರೆ. ಯಾರು ಬರ್ತಾರೆ? ಯೋಗೇಶಣ್ಣ ಬರ್ತಾರೋ ನೀವು ಕರಿತೀರೋ? ಕರಿತೀವಿ. ಸರಿ. ಯಾಕೆ? ಊಟ ಮಾಡ್ಬೇಕು. ಊಟ ಮಾಡ್ಲಿಕ್ಕೆ, ತಿಂಡಿ ತಿನ್ಲಿಕ್ಕೆ ಕರಿತೀರಿ. ಓಕೆ. ಬಂದ್ಬಿಟ್ಟು ನಾನು ಎದುರುಗಡೆ ಕೂತ್ಕೊಂಡಾಗ ಯೋಗೇಶ್ ಅಣ್ಣವ್ರಿಗೆ ಜ್ಯೂಸ್ ಸಿಗಲಿ, ಯೋಗೇಶ್ ಅಣ್ಣವ್ರಿಗೆ ಮಸಾಲೆ ದೋಸೆ ಸಿಗಲಿ, ಯೋಗೇಶ್ ಅಣ್ಣವ್ರಿಗೆ ಗುಲಾಬ್ ಜಾಮೂನ್ ಸಿಗಲಿ, ಅವ್ರಿಗೆ ಜಿಲೇಬಿ ಸಿಗಲಿ ಅಂತ ಹೇಳ್ತಾ ಕೂತ್ಕೊಳ್ಳಿ. ಯೋಗೇಶ್ ಅಣ್ಣವ್ರು ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗಲ್ಲ. ಸಿಗಲಿ ಅಂತ ನೀವೆಲ್ಲ ಬಾಯಲ್ಲಿ ಹೇಳಿದಿರಿ, ಶುಭ ಇಚ್ಛೆಯನ್ನು ಇಟ್ಕೊಂಡಿದ್ದೀರಿ. ಆವಾಗ ಅಷ್ಟೆಲ್ಲ ನೀವು ಹೇಳಿದ ಮೇಲೆ ಅವ್ರು ಅದನ್ನ ತಿಂದು ನಿಮ್ಗೆ ಆಶೀರ್ವಾದ ಕೊಟ್ಬಿಟ್ಟು ಕಳಿಸ್ತಾರೋ ಇಲ್ವೋ? ಇಲ್ಲ. ಯಾಕೆ? ಮಾಡ್ಕೊಟ್ಟಿಲ್ಲ. ಬರೀ ಹೇಳಿದಿರಿ ಅಷ್ಟೇ ಬಿಟ್ರೆ ಅವ್ರಿಗೆ ಏನು ಬೇಕು ಅದನ್ನ ನೀವು ಕೊಟ್ಟಿಲ್ಲ. ಹಾಗೆ ಪ್ರಪಂಚ ಎಲ್ಲ ಒಳ್ಳೆಯದಾಗ್ಲಿ, ಅವರಿಗೆಲ್ಲ ಭಗವಂತನ ಸಂದೇಶ ಸಿಗಲಿ ಅಂತ ಹೇಳಿದರೆ ಅದು ಶುಭ ಆಗತ್ತಾ? ಆಗತ್ತೋ ಆಗಲ್ವೋ? ಬರೀ ಸಂಕಲ್ಪ ಮಾಡೋದ್ರಿಂದ ಶುಭ ಆಗತ್ತಾ? ಶುಭಾಶಯವನ್ನು ಹೇಳಿದ್ರೆ ಶುಭವಾಗತ್ತಾ? ಎಸ್ ಆರ್ ನೋ? ಯಾಕೆ ಉತ್ತರ ಬರ್ತಾ ಇಲ್ವಲ್ಲ?
ಬರೀ ಮನಸ್ಸಲ್ಲಿ ಒಳ್ಳೇದಿದೆ ಅಷ್ಟೇ, ಅಷ್ಟೇ. ಆದ್ರೆ ಅವ್ರಿಗೆ ಹೋಗಿ ತಲುಪಬೇಕು. ಪ್ರಾಕ್ಟಿಕಲ್ ಇಲ್ವಲ್ಲ ಅಲ್ಲಿ. ಅದ್ ಕಲೀಲಿ. ಶುಭ ಆಶಯ ಅಂತಂದ್ರೆ ಆತ್ಮೀಯರಿಗೆ ಗೊತ್ತಿರ್ಲಿ, ಷಷ್ಠಿ ನಾಟಕ ಚಕ್ರದಲ್ಲಿ 5,000 ವರ್ಷದಲ್ಲಿ ಚೈತನ್ಯ ಅಥವಾ ಜಡ ವಸ್ತುಗಳು ಏನೇ ಇದ್ರೂ ಕೂಡ ಅದರ ಕಲ್ಯಾಣ ಆಗ್ಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಅದು ಒಂದೇ ಕಾರಣ, ಭಗವಂತನ ಶಕ್ತಿ ಅಲ್ವಾ. ಎಲ್ಲಿವರೆಗೆ ಈ ಭಗವಂತನ ಅವತರಣೆ ಈ ಪ್ರಪಂಚಕ್ಕೆ ಆಗಿಲ್ವೋ ಅಲ್ಲಿವರೆಗೆ ಭಗವಂತನಿಗೆ ಏನಾಗಿಲ್ಲ, ಪ್ರಪಂಚದಲ್ಲಿ ಕಲ್ಯಾಣ ಆಗಿಲ್ಲ. ಓಕೆ, ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ಭಗವಂತನ ಅವತರಣೆ ಈ ಪ್ರಪಂಚಕ್ಕೆ ಯಾವಾಗಾಯ್ತು? 36. ಹ್ಮ್ 1936. ಭಗವಂತನ ಜನ್ಮ ಈ ಪ್ರಪಂಚಕ್ಕೆ ಅಲೌಕಿಕ ರೂಪದಲ್ಲಿ ದ್ವಾಪರ ಯುಗದಿಂದ ಆರಂಭ ಆಯ್ತು, ಕಲಿಯುಗದಲ್ಲಿ ಆರಂಭ ಆಯ್ತು, ಅಂದ್ರೆ ಸಂಗಮ ಯುಗದಲ್ಲಿ ಆರಂಭ ಆಯ್ತು. ದ್ವಾಪರದಿಂದನೇ ಅವ್ರ ವರ್ಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ರೈಟ್. ಭಗವಂತ ಬಂದ ದ್ವಾಪರ ಯುಗದಿಂದ ತಾನೆ. ಹೌದು. ಯಾಕೆ ಭಗವಂತ ದ್ವಾಪರ ಯುಗಕ್ಕೆ ಬಂದ್ರು? ದುಃಖ ಅನ್ನೋದು ಪ್ರಾರಂಭ ಆಯ್ತು ಅಲ್ಲಿ. ನೀವು ಕರ್ದಿರೋದು ಅವಾಗ, ನಾವು ಕರ್ದಿರೋದು ಅವಾಗ ತಾನೆ. ಸತ್ಯುಗ ಹೌದು. ತೆಗಿತಾ ಆಗುದಿಲ್ಲ, ಅವರ ಅವಶ್ಯಕತೆ ಇರ್ಲಿಲ್ಲ, ನಾವು ಅವರನ್ನ ಕರ್ದಿಲ್ಲ. ಓಕೆ, ದ್ವಾಪರ ಯುಗದಲ್ಲಿ ಅವರ ಅವಶ್ಯಕತೆ ಇತ್ತು, ಅದಕ್ಕೆ ನಾವೇನ್ ಮಾಡ್ತೀವಿ, ಬಂದ್ವಿ. ಓಕೆ, ಸರಿ. ಭಗವಂತ ಬಂದು ಭಕ್ತಿಯ ಫಲವನ್ನ ಕೊಟ್ಟಿದಾರೋ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ಆಗಿಂದಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆ ದ್ವಾಪರದಿಂದಲೇ ಶುರು ಮಾಡ್ಕೊಂಡಿದ್ದಾರೆ, ನಿರಾಕಾರ ಕೊಡೋದು. ಆಟ ಮಾಡಿದಾರಲ್ವಾ. ಹ್ಮ್ ನೀವು ಭಕ್ತಿಯನ್ನ ಮಾಡಿದ್ರಿ, ಹರಕೆಯನ್ನ ಇಟ್ಕೊಂಡ್ರಿ, ಓಕೆ, ನೀವು ತೀರ್ಥಯಾತ್ರೆ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಉಪವಾಸ ಮಾಡಿದ್ರಿ, ಏನೇನೋ ಮಾಡಿದಾಗ ಆ ಭಕ್ತಿಯ ಫಲ ನಿಮ್ಗೆ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಿಕ್ಕಿದೆ. ಸಿಕ್ಕಿದೆ. ಅಂದ್ರೆ ನೀವು ಏನು ಕೇಳಿದಿರೋ ನೀವು ಅದನ್ನ ಮಾಡಿದಾಗ ಭಗವಂತ ಕೊಟ್ಟಿದ್ದಾರೆ. ಎಸ್, ಭಾವನೆಗೆ ತಕ್ಕ. ಅದೇ ಭಾವನೆಗೆ ತಕ್ಕಾಗಿ, ಪ್ರಯತ್ನಕ್ಕೆ ತಕ್ಕಾಗಿ, ಕರ್ಮಕ್ಕೆ ತಕ್ಕಾಗಿ ಕೊಟ್ಟಿದ್ದಾರೆ. ಕೊಟ್ಟಿಲ್ವೋ? ಕೊಟ್ಟಿದೆ. ಅದರ ಪರಿಣಾಮದಿಂದ ಪ್ರಪಂಚ ಕೆಳಗಡೆಗಿಳಿತಾ ಬಂತು, ಮೇಲಕ್ಕೆ ಹೋಯ್ತು. ಕೆಳಗಡೆಗೆ ಬಂತು. ಅದೇನರ್ಥ? ನಿಜವಾದ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಕೆಳಗೆ. ಅಂದ್ರೆ ನಾವು ಭಗವಂತನ ಉಪಯೋಗ ಮಾಡ್ಕೊಂಡ್ವಿ, ಆದ್ರೆ ಶರೀರಕ್ಕೋಸ್ಕರ. ಭಕ್ತಿ ಮಾರ್ಗದಲ್ಲಿ ಕೇಳಿದ ಯಾವುದಕ್ಕೋಸ್ಕರ ನಾವು? ತನು ಧನ ಜನ. ಶರೀರದ ಆರೋಗ್ಯ ಸರಿ ಮಾಡು, ಹಣ ಕೊಡು, ಕೀರ್ತಿ ಕೊಡು, ಹೆಸರು ಕೊಡು, ಮಕ್ಕಳಿಗೆ ಕೊಡು, ಮೊಮ್ಮಕ್ಕಳಿಗೆ ಕೊಡು, ಕುಟುಂಬದವ್ರಿಗೆ ಕೊಡು, ಅಲ್ವಾ? ಭಗವಂತ ಭೂಮಿಗೆ ಬಂದ್ರು, ನೀವು ಕೇಳಿರೋದನ್ನ ಏನ್ ಮಾಡ್ತಾ ಹೋದ್ರು? ಕೊಡ್ತಾ ಹೋದ್ರು. ಆವಾಗ ಈ ಪ್ರಪಂಚ ಏನಾಗ್ತಾ ಹೋಯ್ತು? ಕೆಳಗಡೆಗೆ ಬಂತು. ಸರಿ, ಹಾಗಿದ್ರೆ ಪ್ರಪಂಚ ಉನ್ನತಿ ಆಗಿದ್ಯಾ ಯಾವಾಗ? ಸಂಗಮದಲ್ಲಿ. ಅವತರಣೆ ಆದ್ಮೇಲೆ ಬಾಬಾ ಅವಾಗ ಬಾಬಾ ಏನ್ ಮಾಡಿದ್ರು? ಅವತರಣೆ ಮಾಡಿ ಜ್ಞಾನ ಕೊಟ್ರು. ಅವತರಣೆ ಮಾಡಿ ಶರೀರವನ್ನ ಆಧಾರವಾಗಿಟ್ಬಿಟ್ಟು ತನ್ನಲ್ಲಿರುವಂತ ಮೂಲ ಸಪ್ತ ಗುಣಗಳನ್ನ ಮಕ್ಕಳ ಮೂಲಕ ಪ್ರಪಂಚಕ್ಕೆ ಕೊಟ್ಟಾಗ ಅವಾಗ ಏನಾಯ್ತು? ಮೇಲಕ್ಕೇರಿ ಕಲ್ಯಾಣ ಆಯ್ತು. ಎಸ್ ಆರ್ ನೋ? ಕ್ಲಿಯರ್? ಈಗಲೂ ಕೂಡ ನೀವು ಪರಮಾತ್ಮನ ಹತ್ರ ಹೋಗ್ಬಿಟ್ಟು ಶರೀರಕ್ಕೆ, ಧನಕ್ಕೆ, ಜನಕ್ಕೆ ಬೇಕಾಗಿರೋದನ್ನ ಕೇಳಿ ಅದು ಪರಮಾತ್ಮನಿಂದ ತಗೊಂಡು ಅದಕ್ಕೋಸ್ಕರ ಈಶ್ವರ ಯಜ್ಞದಲ್ಲಿ ನೀವು ಸೇವೆಯನ್ನ ಮಾಡಿದ್ರೆ ನೀವು ಡೌನಿಗೆ ಹೋಗ್ತಿರೋ, ಮೇಲಕ್ಕೆ ಹೋಗ್ತಿರೋ? ಡೌನ್ ಹೋಗ್ತಿರ್ತಾನೆ. ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ಭಗವಂತನ ಸಪ್ತಗುಣಗಳನ್ನ ಆತ್ಮಗಳಿಗೆ ಕೊಡ್ಬೇಕು. ಸಪ್ತಗುಣಗಳನ್ನ ಆಸ್ ಇಟ್ ಈಸ್ ಹೋಗ್ಬಿಟ್ಟು ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ತಲುಪಿದಾಗ, ಟಚ್ ಆದಾಗ, ಅನುಭವ ಆದಾಗ ಆವಾಗ ಅವರಲ್ಲಿ ಬದಲಾವಣೆ ಆಗ್ತದೆ. ಆ ಭಗವಂತನ ಶಕ್ತಿಯನ್ನ ಅವರಿಗೆ ತಲುಪಿಸಲಿಕ್ಕೆ ನೀವು ನಿಮಿತ್ತರಾದರೆ ಅದು ನಿಜವಾದಂತ ಶುಭ ಆಶಯ. ಅರ್ಥ ಆಯ್ತಾ? ಶುಭಾಶಯ ಯಾವಾಗ? ಭಗವಂತನ ಶಕ್ತಿಯನ್ನ ಯಾರಿಗೆ ಯಾವ ಉದ್ದೇಶಕ್ಕೋಸ್ಕರ, ವಿಶೇಷವಾಗಿ ಆತ್ಮ ಉನ್ನತಿಗೋಸ್ಕರ, ಆತ್ಮಿಕ ಅನುಭವಕ್ಕೋಸ್ಕರ ಆ ಶಕ್ತಿ ಹೋಗ್ಬಿಟ್ಟು ಜಡನೇ ಇರ್ಬೋದು, ಚೈತನ್ಯ ಇರ್ಬೋದು, ಅವ್ರಿಗೆ ಹೋಗ್ಬಿಟ್ಟು ಟಚ್ ಆದಾಗ, ಅವರಲ್ಲಿ ಪರಿವರ್ತನೆ ಆದಾಗ, ಬದಲಾವಣೆ ಆದಾಗ, ಉನ್ನತಿ ಆದಾಗ ಆವಾಗ ನಿಮ್ಮ ಶುಭಾಶಯ ಏನಾಗತ್ತೆ? ಮಾಡುತ್ತೆ. ಹಾಗಿದ್ರೆ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವಾ? ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ದೇ ಕಳಿಸಿದ್ದು, ಸ್ಟೇಟಸ್ ಅಲ್ಲಿ ಕಳಿಸಿದ್ದೇ ಕಳಿಸಿದ್ದು, ಕೇಕ್ ಕಟ್ ಮಾಡಿದ್ದೇ ಮಾಡಿದ್ದು. ಎಲ್ಲಿ?
ಬಾಬನ ಹೌದು ಸರ್. ಮನೆಯಲ್ಲೂ ಮಾಡಿದ್ವಿ, ಲೌಕಿಕದಲ್ಲೂ ಹೊರಗಡೆ ಮಾಡಿದ್ವಿ ಅಲ್ವಾ? ಫಲಿತಾಂಶ 0. ಅರ್ಥ ಆಗ್ತದೆ? ಅಂದ್ರೆ ಬಾಬನ ಮಗು ಆದ ಮೇಲೂ ನಾವು ಇಷ್ಟು ತಪ್ಪನ್ನ ಮಾಡ್ತಾ ಇದ್ವಿ. ಮಾಡ್ತಾ ಇದ್ದೀವಿ. ಸ್ಥೂಲವಾಗಿರೋದನ್ನ ಎಷ್ಟು ಕೇಳ್ತಾ ಇದೆ. ಹಾಗಿದ್ರೆ ಸ್ಥೂಲವಾಗಿ ಅವಾಗ ಏನಾಗ್ತಿತ್ತು? ದೇವತೆಗಳನ್ನ ಕೇಳ್ತಿದ್ವಿ. ಇವತ್ತು ನಾವ್ ಯಾರನ್ನ ಕೇಳ್ತೀವಿ? ಬಾಬನನ್ನ ಕೇಳ್ತೀವಿ, ಬಿಂದು ಅಂತ ಕೇಳ್ತೀವಿ, ಶಿವಬಾಬಾ ಅಂತ ಕೇಳ್ತೀವಿ. ಆ ಕಾರಣದಿಂದ ಆದ್ಮೇಲೆ ನಮ್ಗೆ ಆತ್ಮೋನ್ನತಿ ಆಗ್ತಾ ಇಲ್ಲ, ಈಶ್ವರೀಯ ಸುಖದ ಅನುಭವ ಆಗ್ತಾ ಇಲ್ಲ, ಆ ಶ್ರೇಷ್ಠ ಜೀವನದ ಉನ್ನತ ಮಟ್ಟ ನಮ್ಗೆ ಸಿಗ್ತಾ ಇಲ್ಲ. ಓಕೆ, ಯೋಗದಲ್ಲಿ ಕುತ್ಕೊಂಡಾಗ ನಮ್ಗೆ ಶಾಂತಿ ಸುಖದ ಅನುಭವ ಆಗ್ತದೆ, ನೋ ಡೌಟ್. ಆದರೆ ನಾನು ಹೆಚ್ಚಿನ ಸಮಯವನ್ನು ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೇನೆ? ಶರೀರಕ್ಕೋಸ್ಕರ. ತನು ಧನ ಜನ ಅಂದ್ರೆ ಸಾಧನಕ್ಕೆ ಉಪಯೋಗ ಮಾಡ್ತಿದ್ದೇನೆ ಹೊರತು ಆತ್ಮಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಬಾಬಾ ಹತ್ರ ಹೋಗ್ಬಿಟ್ಟು ನಾವು ಇದನ್ನು ಹೇಳೋದಿಲ್ಲ, ಬಾಬಾ ನಮ್ಮಲ್ಲಿ ಒಂದು 3 ಜನ ಆತ್ಮಗಳಿದ್ದಾರೆ, ಅವ್ರಿಗೆ ಈಶ್ವರೀಯ ಸಂದೇಶ ಸಿಗಲಿ ಅಂತ ನಾವು ಅದನ್ನು ಹೇಳೋದು ಕಡಿಮೆ. ಏನ್ ಕೇಳ್ತೀವಿ? ಧನ ಜನ. ಇಂಜಿನಿಯರಿಂಗ್ ಸೀಟ್ ಸಿಗ್ಲಿ, ಪ್ರಮೋಷನ್ ಸಿಗ್ಲಿ, ಜಾಬ್ ಸಿಗ್ಲಿ, ಬಿಲ್ಡಿಂಗ್ ಸಿಗ್ಲಿ, ಇದನ್ನ ತಾನೇ ಬಾಬಾನ ಹತ್ರ ಕೇಳೋದು. ಹೌದು. ಅವಾಗ ನೀವು ಮಾಡ್ತಾರೆ, ಸರಿ ಆಯ್ತು ತಪ್ಪಾಯ್ತು, ತಪ್ಪಾಯ್ತು. ಅದನ್ನೆಲ್ಲ ಸರಿ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಆಗ್ಬೇಕಲ್ವ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ನೀವು ಸ್ವಲ್ಪ ಚೇಂಜ್ ಆಗ್ಬೇಕಾಗ್ತದೆ. ಏನ್ ಮಾಡ್ಬೇಕು? ಚೇಂಜ್ Change ಶುಭಾಶಯವನ್ನ ಹೇಳಿ, ಶುಭಾಶಯವನ್ನ ಕೊಡಿ, ಆದರೆ ಯಥಾರ್ಥವಾಗಿ ಜ್ಞಾನದ ಆಧಾರದಲ್ಲಿ ಶುಭಾಶಯವನ್ನ ಕೊಡಿ. ಅದು ಆ ಶುಭಾಶಯ ಹೇಳೋದು ಹೊಸ ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಆಗ್ಬಾರ್ದು. ಅದೇನಾಗಿರ್ಬೇಕು? ಶುಭಾಶಯ ಸದಾ ದಯಸೆ. ಈ ಸೆಕೆಂಡ್ ನಿಂದ ಸ್ಟಾರ್ಟ್ ಆದ್ರೆ ಈ ಆತ್ಮ ಈ ಶರೀರದಲ್ಲಿ ಇರುವವರೆಗೂ, ಸಂಗಮಯುಗ ಮುಗಿಯುವವರೆಗೂ ಶುಭಾಶಯದ ಕೆಲಸ ನಿರಂತರವಾಗಿ ನಡೀತಾ, ಪ್ರತಿ ಸೆಕೆಂಡ್, ಪ್ರತಿ ಕ್ಷಣ, ಪ್ರತಿ ಸಂಕಲ್ಪ, ಪ್ರತಿ ಕರ್ಮದಲ್ಲಿ ಏನಾಗ್ಬೇಕು? ಬರೀ ಬಾಯಲ್ಲಿ ಶುಭಾಶಯ ಹೇಳಿದೇನೆ ಆ ಶುಭಾಶಯದ ಪರಿಣಾಮ, ಎಫೆಕ್ಟ್ ವಿಶ್ವದ ಮೇಲೆ ಆಗಿ ಅದರ ಒಂದು ಕರ್ಮದ ಫಲ ಆಶೀರ್ವಾದದ ರೂಪದಲ್ಲಿ ನಿಮ್ಮಲ್ಲಿ ಬರಬೇಕು. ಅಂತಂದ್ರೆ ಮಕ್ಕಳೇ, ನಿಮ್ಮ ಮಾನಸಿಕ ಸ್ಥಿತಿಯನ್ನ ನೀವೇನ್ ಮಾಡ್ಬೇಕು? ಚೇಂಜ್ ಮಾಡಿ. ಮನೆ ಚೇಂಜ್ ಮಾಡಿ ಅಂತ ಬಾಬಾ ಹೇಳಲಿಲ್ಲ, ಬಟ್ಟೆ ಚೇಂಜ್ ಮಾಡಿ ಅಂತ ಹೇಳಿಲ್ಲ, ಕುಟುಂಬ ಚೇಂಜ್ ಮಾಡಿ ಅಂತ ಹೇಳಿಲ್ಲ, ಪತಿಯನ್ನು ಚೇಂಜ್ ಮಾಡಿ ಅಂತ ಹೇಳಿಲ್ಲ. ಬಾಬಾ ಏನ್ ಹೇಳಿದ್ರು? ಮನಸ್ಸನ್ನ ಚೇಂಜ್ ಮಾಡಿ. ನೀವು ಎಲ್ಲಾರು ಇರಿ, ಶರೀರ ಎಲ್ಲಾದ್ರೂ ಇಲ್ಲಿ ನಾಟಕದ ಅನುಸಾರ ಚೇಂಜ್ ಮಾಡ್ಬೇಕು. ಹೇಳಿದ್ರೆ ಯಾರ್ದನ್ನ? ಸರಿ, ಆ ಮನಸ್ಸನ್ನ ಚೇಂಜ್ ಯಾರು ಮಾಡ್ಬೇಕು? ನಿಮ್ ಮನೆಯವ್ರು ಮಾಡ್ಬೇಕು, ಮಕ್ಕಳು ಮಾಡ್ಬೇಕು, ಸೆಂಟರ್ ಟೀಚರ್ ಮಾಡ್ಬೇಕು, ಯೋಗೇಶ್ ಅಣ್ಣ ಮಾಡ್ಬೇಕು, ಶಿವಬಾಬಾ ಮಾಡ್ಬೇಕು? ಕಾರಣ ನನ್ನಲ್ಲೇ ಇರೋದು. ಆ ಮನಸ್ಸಿನ ಮೇಲೆ 84 ಜನ್ಮ 5,000 ವರ್ಷದವರೆಗೆ ಸಂಪೂರ್ಣ ಕಂಟ್ರೋಲಿಂಗ್ ಪವರ್ ಇರೋದು ಯಾರ ಹತ್ರ? ನನ್ನ ಹತ್ರನೇ. ಅಂದ್ಮೇಲೆ ಚೇಂಜ್ ಯಾರು ಮಾಡ್ಬೇಕಾಯ್ತು? ಆ ಮನಸ್ಸಿನ ಮೇಲೆ ಪರಮಾತ್ಮನು ಬಂದ್ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲವಂತೆ, ಭೂತ ಪ್ರೇತಾತ್ಮನು ಬಂದ್ಬಿಟ್ಟು ಏನು ಮಾಡ್ಲಿಕ್ಕೆ ಆಗಲ್ವಂತೆ. ಅದ್ರ ಮೇಲೆ ಸಂಪೂರ್ಣ ಕಂಟ್ರೋಲಿಂಗ್ ಪವರ್ ಯಾರ್ದು? ನಿಮ್ಮದೇನೆ. ಬಾಬಾ ಜ್ಞಾನ ಎಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ಅಂತಂದ್ರೆ, ನಿನ್ನ ಕಂಟ್ರೋಲ್ ಅಲ್ಲಿರುವಂತ ಆ ಸಾಧನವನ್ನ ನಾನು ಹೇಳಿರುವಂತ ರೀತಿಯಲ್ಲಿ ನೀನು ಮಾಡಿದಾಗ ನಿನಗೆ ಕಲ್ಯಾಣ ಆಗತ್ತೆ, ನಿನಗೆ ಒಳ್ಳೇದಾಗತ್ತೆ. ಅವಾಗ ನಾವ್ ಏನೂ ಸಬೂಬನ್ನು ಹೇಳುವಂಗಿಲ್ಲ. ಏನಂತ? ಅವ್ರು ಹಂಗ ಮಾಡಿದ್ರು, ಇವ್ರು ಹಿಂಗ ಮಾಡಿದ್ರು, ಮತ್ತೊಂದಾಯ್ತು, ಮಳೆ ಬಂತು, ಬಿಸಿಲು ಬಂತು, ಹಾಗಾದ್ರೆ ಹೀಗೆ ಏನೂ ನೀವು ಕಾರಣವನ್ನ ಹೇಳಲಿಕ್ಕೆ ಅಲ್ಲಿ ಅವಕಾಶನೇ ಬಾಬಾ ಕೊಟ್ಟಿಲ್ಲ. ನೀವು ಸರಿಯಾಗಿ ಜ್ಞಾನವನ್ನ ಅರ್ಥ ಮಾಡ್ಕೊಂಡು, ಹೌದು ತಾನೆ? ಮನಸ್ಸು ಬಾಬಾ ಹೇಳ್ತಾರೆ, ಮನಾಭವ, ನಿನ್ನ ಕಂಟ್ರೋಲಲ್ಲಿರುವಂತ ಮನಸ್ಸನ್ನ ಏನ್ ಮಾಡ್ಬೇಕು? ನನ್ನ ಕೊಡ್ಕೊಂಡು. ಪ್ರಪಂಚದ ಜನ ನಿಮ್ಮ ಶರೀರವನ್ನ ಕಟ್ಟಾಕ್ಬಹುದು, ಜೈಲಲ್ಲಿ ಹಾಕ್ಬಹುದು, ಏಟನ್ನ ಕೊಡ್ಬೋದು ಅಲ್ವಾ? ಆದ್ರೆ ನಿಮ್ಮ ಮನಸ್ಸಿಗೆ ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅದು ಯಾರ ಕಂಟ್ರೋಲ್ ಅಲ್ಲಿದೆ? ನನ್ನ ಕಂಟ್ರೋಲ್. ಹಾಗಿದ್ರೆ ಈಗ ಹೊಸ ವರ್ಷದಲ್ಲಿ, ಹೊಸ ಯುಗದಲ್ಲಿ ಪರಿವರ್ತನೆ ಆಗ್ಬೇಕೋ ಬೇಡವೋ? ಆಗ್ಬೇಕು. ಏನ್ ಪರಿವರ್ತನೆ ಆಗ್ಬೇಕು ಅಂತ ಈ ಮುರಳಿಲಿ ಬಾಬಾ ಏನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾರೆ. दृढ़ता और परिवर्तन शक्ति से कारण व समस्या शब्द को विदाई दे, निवारण व समाधान स्वरूप बनो. ದೃಢತೆ ಮತ್ತು ಪರಿವರ್ತನ ಶಕ್ತಿಯಿಂದ ಕಾರಣ ಅಥವಾ ಸಮಸ್ಯೆ ಹೇಳುವಂತ ಶಬ್ದವನ್ನೇನ್ ಮಾಡ್ಬೇಕು? ಟಾಟಾ ಬೈ ಬೈ ಮಾಡಿ ನಿವಾರಣೆ ಮತ್ತು ಸಮಾಧಾನ ಸ್ವರೂಪರು ಆಗಿ ಅಂತ ಹೇಳ್ತಾರೆ. ಅಂದ್ರೆ ಹಳೆ ವರ್ಷ ಹೋಗ್ತಾ ಇದೆ,
ಹೊಸ ವರ್ಷ ಬರ್ತಾ ಇದೆ. ಬರ್ತಾ ಇದೆ. ಹಳೆ ಯುಗ ಹೋಗ್ತಾ ಇದೆ, ಹೊಸ ಯುಗ ಬರ್ತಾ ಹೊಸ ಇದೆ. ಯುಗ ಬರ್ತಾ ಇದೆ. ಹಳೆ ನೀರು ಹೋಗ್ತಾ ಇದೆ, ಹೊಸ ನೀರು ಬರ್ತಾ ಇದೆ. ಬರ್ತಾ ಇದೆ. ಹಳೆ ಜೀವನ ಹೋಗ್ತಾ ಇದೆ, ಹೊಸ ಜೀವನ ಬರ್ತಾ ಇದೆ. ಬರ್ತಾ ಇದೆ. ಅದಕ್ಕೇನ್ ಮಾಡಬೇಕು? ಬಾಬಾ ಹೇಳ್ತಾರೆ, ದೃಢತೆ ಮತ್ತು ಪರಿವರ್ತನೆ ಶಕ್ತಿ. ದೃಢತೆ ಅಂತ ಪಕ್ಕ ನಾನು ಮಾಡ್ಲೇಬೇಕು ಹೇಳುವಂಥದ್ದು ಏನಿರ್ಬೇಕು? ಸಂಕಲ್ಪ. ಆದ್ಮೇಲೆ ನೀವು ತವರು ಮನೇಲಿ ಇದ್ದಾಗ ಚೆನ್ನಾಗಿರ್ತೀರೋ ಇರಲ್ವೋ? ಚೆನ್ನಾಗಿರ್ತೀವಿ. ಸರಿ. ಮದ್ವೆ ಆಗ್ತೀರಿ, ಅಪ್ಪ ಅಮ್ಮ ಮಾಡ್ತಾರೆ. ಇನ್ನು ಚೆನ್ನಾಗಾಗ್ಲಿ ಅಂತ. ಹ್ಮ್ ಹೌದು ತಾನೆ? ಸರಿ. ಹ್ಮ್. ಮದುವೆ ಆಗ್ಬಿಟ್ಟು ನೀವು ಪತಿಯ ಮನೆಗೆ ಹೋದಾಗ ಓಕೆ, ನಾವೇನ್ ದೃಢ ಸಂಕಲ್ಪ ಮಾಡ್ತೀವಿ? ಪತಿ ಮನೆ ಚೆನ್ನಾಗಿರ್ಬೇಕು ಅಂತ. ಕಷ್ಟ ಇಲ್ಲಿ ಸುಖ ಇಲ್ಲಿ ಏನಿದ್ರು ಅಂತಿಮ ಸಮಯದವರೆಗೂ ನಾನೆಲ್ಲಿರ್ಬೇಕು? ಗಂಡನ ಮನೆ. ದೃಢತೆ. ಹೌದು ತಾನೆ? ಬಲಗಾಲಿಟ್ಬಿಟ್ಟು ನಾನು ಒಳಗಡೆ ಹೋದ ಮೇಲೆ ಅದೇನಿದ್ರು ನಾನು ಇಲ್ಲಿ ಇರಲೇಬೇಕು ಅಂತ ಪಕ್ಕ ನಾವು ಏನ್ ಮಾಡ್ತೀವಿ? ಒಳಗಡೆ ಕಾಲಿಡ್ತೀವಿ ಅಲ್ವಾ? ಶರೀರ ಬಿಡೋವರೆಗೂ ಕೂಡ ನಾವೇನ್ ಮಾಡ್ತೀವಿ? ಅಲ್ಲೇ ಇರಬೇಕಾಗಿರುವಂಥದ್ದು ಹಿಂದೂ ಸಂಪ್ರದಾಯದ ಮಹಿಳೆಯ ಒಂದು ಏನು ಕಾನೂನು. ಓಕೆ, ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವೇನ್ ಮಾಡ್ಬೇಕಾಗ್ತದೆ? ಚೇಂಜ್ ಆಗ್ತದೆ. ಅದೇ ರೀತಿ ಈಶ್ವರೀಯ ಜೀವನವನ್ನ ನೀವು ಆಯ್ಕೆ ಮಾಡಿದಿರಿ ಅಂದ ಮೇಲೆ ಏನ್ ಮಾಡ್ಬೇಕು? ಸಮಯದ ಅನುಸಾರದಲ್ಲಿ ಬರುವಂತ ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಸೇವೆಗೆ, ತಪಸ್ಸಿಗೆ ಎಲ್ಲದಕ್ಕೂ ಕೂಡ ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬೇಕು. ಆಗ್ತದೆ. ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಸಮಯದ ಅನುಸಾರ ಪರಮಾತ್ಮ ಮುರಳಿಯ ಮೂಲಕ ನಮ್ಗೆ ಏನ್ ಮಾಡ್ತಾ ಇರ್ತಾರೆ? ತಿಳಿಸ್ಕೊಡ್ತಾರೆ. ಹೇಳ್ತಾ ಇರ್ತಾರೆ. ಅವಾಗ ಯಾವ ಪರಿವರ್ತನೆ ಮಾಡ್ಕೊಳ್ಬೇಕು ನಾವು? ನನ್ನ ಮನಸ್ಸು ಹೇಳ್ದಂಗೆ ಪರಿವರ್ತನೆ ಮಾಡ್ಕೊಳ್ಬೇಕು, ಬೇರೆ ಮನುಷ್ಯಾತ್ಮರು ಹೇಳಿದನ್ನು ಪರಿವರ್ತನೆ ಮಾಡ್ಕೊಳ್ಬೇಕು, ಭಗವಂತ ಹೇಳಿರೋದನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಭಗವಂತ ಹೇಳ್ದಂಗೆ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಬೇಕು ಅಲ್ವಾ? ನೀವು ಮದ್ವೆ ಯಾರನ್ನಾಗಿರ್ತೀರಿ? ಭಗವಂತ. ಯಾರನ್ನ ಮದ್ವೆ ಆಗಿರ್ತೀರಿ? ಪತಿ. ಯಾರನ್ನ ಮದ್ವೆ ಆಗಿರ್ತೀರಿ ಗೊತ್ತಿಲ್ಲ ಮದ್ವೆ ಆದವರಿಗೆ. ಪರಮಾತ್ಮನ ಪ್ರೇತಮ. ಲೌಕಿಕದಲ್ಲಿ ಯಾರನ್ನ ಮದ್ವೆ ಆಗಿರ್ತೀರ ಅದನ್ನ ಹೇಳಿ. ಪತಿ ಪತಿ ಪತಿನ. ಪತಿನೇ ಪರಮೇಶ್ವರ ತಾನೆ? ಅವ್ರ ಇಲ್ಲ. ಪತ್ನಿಯರಿಗೆ ಇರ್ತೀನಿ ನಾನು ಅಷ್ಟೇ. ಮದ್ವೆ ಆಗ್ಬೇಕಾದ್ರೆ ಪತಿ ದೊಡ್ಡವರು, ಪತ್ನಿ ದೊಡ್ಡವರು? ಪತಿ. ಅವಾಗ 850 ಕೋಟಿ ಆತ್ಮಗಳಿದ್ರು ಕೂಡ ಪತಿಯ ಜೊತೆ ಸಂಸಾರ ಮಾಡ್ಬೇಕಂತ ನೀವು ನಿರ್ಣಯ ಮಾಡಿದ ಮೇಲೆ ಏನೇ ಮಾಡ್ಬೇಕಾದ್ರೂ ಪತಿ ಕೇಳ್ಬಿಟ್ಟು ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅವ್ರು ಹೇಳ್ದಂಗೆ ನಾವ್ ಇರ್ಬೇಕೋ ಬೇಡವೋ? ಇರ್ಬೇಕು. ಇರ್ತೀರಿ ಬಿಡ್ತೀರಿ ಅದು ಆಮೇಲೆ ಪ್ರಶ್ನೆ. ಅದ ನಿಯಮ ಅದು ತಾನೇ? ಅವ್ರ ಜೊತೆ ಸಂಸಾರ ಮಾಡ್ಲಿಕ್ಕೆ ಬಂದಿದ್ದೀವಿ, ಮಕ್ಕಳ ಜೊತೆಗೆ, ಅತ್ತೆ ಜೊತೆಗೆ, ಮಾವನ ಜೊತೆಗೆ ಅಲ್ಲ, ನಾದಿನಿ ಜೊತೆಗಲ್ಲ. ನೀವು ಸಂಸಾರ ಮಾಡಿದ ಯಾರ ಜೊತೆಗೆ? ಯಾರ ಜೊತೆ ಇರ್ಲಿಕ್ಕೆ ಬಂದಿದ್ದೀರಿ? ಪತಿ ಜೊತೆಗೆ ಅಲ್ಲ. ಬೇರೆ ಆತ್ಮಗಳು ಇದ್ದಾರೆ, ಬೇರೆ ಸಂಬಂಧಿಗಳಿದ್ದಾರೆ. ಆದ್ರೆ ಅವರ ಮಾತನ್ನ ಕೇಳಬೇಕು, ಪ್ರತಿಯೊಂದು ಕೆಲಸವನ್ನ ನಾನು ಅವರಿಗೆ ರಿಪೋರ್ಟ್ ಮಾಡಬೇಕು. ಆವಾಗ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡು ಇಂಥವ್ರ ಜೊತೆಗೆ ನಾನು ಇರಬೇಕು ಅಂತಂದ್ರೆ ಅವ್ರು ಹೇಳಿದಾಗ ನಾನೇನ್ ಮಾಡ್ಬೇಕಾಗ್ತದೆ? ಆಗ್ತದೆ. ಓಕೆ, ಅದು ಏನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಇವತ್ತು ಯಾರು ಹೇಳ್ತಿದ್ದಾರೆ ನಮ್ಗೆ? ಓಕೆ, ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಂದ್ರೆ ಇವಾಗ ಹೆಂಗಿದ್ದೀರಿ ಅಂತ ಗೊತ್ತಾಗ್ಬೇಕಲ್ವಾ? ಪರಿವರ್ತನೆ ಅಂತಂದ್ರೆ ಏನು? ಇರುವಂತ ಜೀವನ ಶೈಲಿಯನ್ನ, ನಿಯಮವನ್ನ, ಕಾನೂನನ್ನ ಏನೋ ಒಂದನ್ನು ಚೇಂಜ್ ಮಾಡ್ಬೇಕು. ಏನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡೋ ಮೊದಲು ನಾನಿವಾಗ ಹೆಂಗಿದ್ದೀನಿ ಅಂತ ಮೊದ್ಲು ಏನಾಗಿರ್ಬೇಕು? ನನಗೆ ಗೊತ್ತಾಗ್ಬೇಕೋ ಬೇಡ? ನನಗೆ ಶುಗರ್ ಬಂದಿದೆಯಪ್ಪ, ಏನ್ ಮಾಡ್ಬೇಕು? ಊಟ ಕಂಟ್ರೋಲ್ ಮಾಡ್ಬೇಕು. ಶುಗರ್ ಸಂಬಂಧಪಟ್ಟ ಐಟಮ್ ತಿನ್ನೋದು ನಿಲ್ಲಿಸ್ಬೇಕಲ್ವಾ? ಹೌದು. ಅವಾಗ ನಾನು ಅನ್ನ ತಿಂತಾ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ಗೋಧಿ ತಿನ್ನೋದಕ್ಕೆ ನಾನು ಚೇಂಜ್ ಮಾಡ್ಕೊಳ್ಬೇಕು ತಾನೆ? ಅದಕ್ಕೆ ಅನುಸಾರವಾಗಿ ಬೇಸಿಗೆ ಕಾಲ ಬಂತು ಅಂತಂದ್ರೆ ನೀರು, ತಂಪು ಜ್ಯೂಸ್ ಅನ್ನು ಕುಡಿಲಿಕ್ಕೆ ಆರಂಭ ಮಾಡ್ಬೇಕು. ಚಳಿಗಾಲ ಬಂತು ಅಂತಂದ್ರೆ ಬಿಸಿ ವಸ್ತು. ಅದಕ್ಕೆ ತಕ್ಕ ಹಾಗೆ ನಾನೇನ್ ಮಾಡ್ಬೇಕಾಗ್ತದೆ? ಬದಲಾವಣೆ ಮಾಡ್ಕೊಳ್ಬೇಕು. ಹಾಗಿದ್ರೆ ನಾಟಕದ ಅನುಸಾರ, ಸಮಯದ ಅನುಸಾರ ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು? ಬಾಬಾ ಹೇಳ್ತಾರೆ, ದೃಢತೆ ಮತ್ತು ಪರಿವರ್ತನ ಶಕ್ತಿಯಿಂದ ಕಾರಣ ಮತ್ತು ಸಮಸ್ಯೆ ಹೇಳುವಂತ ಶಬ್ದಕ್ಕೆ ವಿದಾಯಿ ಕೊಡ್ಬೇಕು.
ಅಂದ್ರೆ ಯಾವುದೋ ಒಂದು ಕಾರಣದಿಂದ ಏನಾಗ್ತಾ ಇದೆ, ನಿಮ್ಮಿಂದ ಯಾರಿಂದ ನಿಮ್ಮಿಂದ ಅಂತಂದ್ರೆ ಬಾಬರವರ ಮಕ್ಕಳಿಂದ ನೀವು ಮಾಡುವಂತ ಕರ್ಮದಿಂದ ನಿಮ್ಮ ಮತ್ತು ಪ್ರಪಂಚದಲ್ಲಿ ದೊಡ್ಡ ಸಮಸ್ಯೆ ಆರಂಭ ಆಗ್ಬಿಟ್ಟಿದೆ. ಅರ್ಥ ಆಯ್ತು? ಅರ್ಥ ಆಗಿಲ್ಲ? ನಿಮ್ಮ ಒಬ್ಬರ ಕಾರಣದಿಂದ, ನೀವು ಮಾಡುವಂತ ಪ್ರತಿನಿತ್ಯ ಕರ್ಮದಿಂದ, ನೀವು ಮಾಡುವಂತ ಪ್ರತಿನಿತ್ಯ ಜೀವನದಿಂದ ನಿಮ್ಮ ಸಹಿತ, ನಿಮ್ಮ ಸುತ್ತಮುತ್ತಲು ಸಹಿತ ವಿಶ್ವದಲ್ಲಿ ಏನಾಗಿದೆ, ಸಮಸ್ಯೆಗಳು ಪ್ರತಿ ಸೆಕೆಂಡಿನಲ್ಲಿ ಸಮಸ್ಯೆ ನಿರ್ಮಾಣ ಆಗಲಿಕ್ಕೆ ನೀವು ಕಾರಣೀಕರ್ತರು ಆಗ್ತೀರಿ. ಹೌದು ಅಲ್ವೋ? ಯಾರಿಗೂ ಅರ್ಥನೇ ಆಗ್ಲಿಲ್ಲ ಏನು ಅಂತ. ಅರ್ಥ ಆಯ್ತು? ಅರ್ಥ ಆಗಿಲ್ಲ? ನೋಡಿ, ಹೌದು. ಅರ್ಥ ಆಗಿಲ್ಲ ಅಂತಂದ್ರೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಬಹುದು. ಅರ್ಥ ಆಗಿದೆ ಅಂದ್ರೆ ಮುಂದಕ್ಕೆ ಹೋಗ್ಬಿಡಬಹುದು. ಆಗ್ಲಿಲ್ಲ. ಸ್ಕೂಲಲ್ಲಿ ಟೀಚರ್ ಹೋದಾಗ ಕೇಳ್ತಾರಲ್ಲ, ಮಕ್ಳು ಏನೇನೇ ಪಾಠ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದ್ರೆ ಟೀಚರ್ ಏನ್ ಮಾಡ್ತಾರೆ? ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದಕ್ಕಾಗಿ ಹೋಮ್ವರ್ಕ್ ಕೊಟ್ಟಿರ್ತಾರ ಅವ್ರು, ಇವ್ರಿಗೆ ಅರ್ಥ ಆಗಿದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ. ಹೌದು ಅಲ್ವೋ? ಇವ್ರು ಹೋಮ್ವರ್ಕ್ ಅಪ್ಪ ಅಮ್ಮನ ಹತ್ರ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ. ಆ ಟೀಚರ್ಗೆ ಎಲ್ಲಿ ಗೊತ್ತಿರ್ತಾರೆ ಇವ್ರು ಅಪ್ಪ ಅಮ್ಮನ ಹತ್ರ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಬೇರೆ ಯಾರು ಹೋಮ್ವರ್ಕ್ ಮಾಡಿದ್ದನ್ನು ಕಾಪಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಲ್ವಾ? ಸರಿನೋ ತಪ್ಪು? ನನ್ನ ಹೋಮ್ವರ್ಕ್ ಅನ್ನು ಯಾರು ಮಾಡ್ಬೇಕು? ನಾನೇ ಮಾಡಿದಾಗ ನಾನ್ ತಪ್ಪದಾಗ ಟೀಚರ್ ಏನ್ ಮಾಡ್ಬೋದು? ಸರಿ ಮಾಡ್ಲಿಕ್ಕೆ ಅವಕಾಶ ಇರ್ತದಲ್ವಾ? ಈಗ ಹೇಳಿ, ಈಗ ನನ್ನ ಜೀವನದಲ್ಲಿ ಪ್ರತಿದಿನ ಪ್ರಪಂಚದಲ್ಲಿ ಸಮಸ್ಯೆ ಆಗ್ಲಿಕ್ಕೆ ನಾನು ಕಾರಣೀಕರ್ತ ಆಗಿದ್ದೇನೋ ಆಗಿಲ್ವೋ? ಅದ್ ಹೆಂಗೆ? ಬಾಬುನ್ ಶಕ್ತಿ ನಮ್ಮ ಮೂಲಕ ಹೋದ್ರೂ ಸಹ ಸಪ್ತಗುಣಗಳಲ್ಲಿ ಮಿಕ್ಸಪ್ ಇದೆ. ನಾವು 42 ಜನ್ಮಗಳಿಂದ ಏನೆಲ್ಲ ಮಾಡಿದ್ವಿ, ಅದಿನ್ನೂ ಫುಲ್ ಕ್ಲೀನ್ ಆಗಿಲ್ಲ. ಅದ್ರ ಸಹಿತ ಮಿಕ್ಸ್ ಆಗಿ ಹೊರಗಡೆ ಹೋಗಿ ತಲುಪ್ತಾ ಇದೆ. ಸರಿ, ಮಿಕ್ಸಿಂದ ಆಮೇಲೆ ನೋಡೋಣ. ಬಾಬನ ಪ್ರಶ್ನೆ, ಒಂದು ದಿನದಲ್ಲಿ ನಿಮ್ಮ ಮನಸ್ಸು ಹೆಚ್ಚಿನ ಸಮಯ ಎಲ್ಲಿರ್ತದೆ? ಶರೀರದ ಮೇಲೆ, ಹಣ ಸಂಪಾದನೆ ಮೇಲೆ, ಪಂಚತತ್ವಗಳ ಮೇಲೆ, ಮಕ್ಕಳ ಮೇಲೆ, ಸಂಸಾರದ ಮೇಲೆ. ಹೌದೋ ಅಲ್ವೋ? ಸರಿ, ಕಲ್ಪವೃಕ್ಷದಲ್ಲಿ ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಬೇರೆ. ನಿಮ್ಮ ಮನಸ್ಸು ಈ ಎಲ್ಲದರ ಮೇಲೆ ಇದೆ ಅಂತಂದ್ರೆ ಆ ಒಂದು ವಸ್ತು, ವ್ಯಕ್ತಿಯ ಆತ್ಮ ಶರೀರದಲ್ಲಿ ಏನಿದೆ? ಏನಿದೆ? ನಿಮ್ಮ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಮನೆಯಲ್ಲಿ, ಹಣದಲ್ಲಿ, ಆಸ್ತಿಯಲ್ಲಿ, ಹೆಸರಿನಲ್ಲಿ, ಕೀರ್ತಿಯಲ್ಲಿ ಏನಿದೆ? ಶರೀರ ಅಭಿಮಾನ, ವಿಕಾರ ತುಂಬಿ ತುಳುಕುತ್ತಾ ಇದೆ. ಏನಾಗ್ತಾ ಇದೆ? ಎಸ್ ಆರ್ ನೋ? ಅದರ ಜೊತೆಗೆ ನಿಮ್ಮ ಮನಸ್ಸನ್ನ ಇಟ್ಟಾಗ ಅದರ ಪ್ರಭಾವ, ಪರಿಣಾಮ ಮನಸ್ಸು ಬುದ್ಧಿಯ ಮೂಲಕ ಆತ್ಮದ ಮೇಲೆ ಆಗತ್ತೋ ಆಗಲ್ವೋ? ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಆಗ ಅದರ ಪರಿಣಾಮ ನಿಮ್ಮ ಮೇಲೆ ಆದ್ರೆ ಬರೀ ನಿಮ್ಗೆ ಮಾತ್ರ ಆಗತ್ತೋ, ಪೂರ್ತಿ ವೃಕ್ಷಕ್ಕಾಗತ್ತೋ? ವೃಕ್ಷಕ್ಕ ಆದ್ಮೇಲೆ ವೃಕ್ಷ ಪೂರ್ತಿ ಸಮಸ್ಯೆ ಆಗ್ಲಿ ಕಾರಣ ಯಾರಾದ್ರು? ಎಸ್. ನಾನೇನು ತಪ್ಪು ಮಾಡ್ತಾ ಇಲ್ಲಪ್ಪ, ನಾನ್ ತುಂಬಾ ಒಳ್ಳೆಯವನಪ್ಪ, ಆದ್ರೂ ಪತಿಯವರು ಬೈತಾ ಇರ್ತಾರಪ್ಪ, ಮಕ್ಕಳು ಬೈತಾ ಇರ್ತಾರೆ, ಸೊಸೆ ಮಾತು ಕೇಳೋದಿಲ್ಲ, ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಅದೇನರ್ಥ? ನನ್ನ ಸುಖ ದುಃಖಕ್ಕೆ ಆತ್ಮೀಯರಿ ನಾನೇ ಕಾರಣ ಅಂತ ಜ್ಞಾನ ಹೇಳ್ತೀವಿ. ಅದ ಸರಿಯಾಗದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಬಾಬಾ ಹೇಳ್ತಾರೆ, ಈ ಹಳೆ ವರ್ಷದಲ್ಲಿ ನೀವೇನಾಗಿದ್ದೀರಿ? ಸಮಸ್ಯಾ ಸ್ವರೂಪರಾಗಿದ್ರಿ. ಈಗ ಹೊಸ ವರ್ಷಕ್ಕೆ ಏನ್ ಮಾಡ್ಬೇಕು ನೀವು? ಹೊಸ ವರ್ಷ, ಹೊಸ ಯುಗಕ್ಕೆ ಸಮಸ್ಯಾ ಸ್ವರೂಪರಲ್ಲ, ಏನಾಗ್ಬೇಕು? ಸಮಾಧಾನ ಸ್ವರೂಪ. ಅಂತಂದ್ರೆ ನಿಮ್ಮ ಮನ ಬುದ್ಧಿಯನ್ನ ರಾವಣನ ಜೊತೆಗೆ, ಮಾಯೆ ಜೊತೆಗೆ, ವಿಕಾರದ ಜೊತೆಗೆ ನೀವು ಸೇರಿಸಿದಾಗ ಏನಾಗ್ತದೆ? ಸಮಸ್ಯೆ ಇರೋದು ಆರಂಭ. ನಿಮ್ಗೆ ಹೊಟ್ಟೆ ನೋವು ಯಾವಾಗ ಬರ್ತದೆ? ಹೆಚ್ಚಿಗೆ ತಿಂದಾಗ, ಅಥವಾ ಜಿಲೇಬಿ ತಿಂದಾಗ, ಸ್ವೀಟ್ ತಿಂದಾಗ, ಏನು ಶರೀರಕ್ಕೆ ಬೇಡದಿರೋ ತಿಂದಾಗ ತಾನೇ ಕಾಯಿಲೆ ಬರ್ತದೆ. ಸರಿ, ಕಾಯಿಲೆ ಬಂತು, ಮುಂದೆ
ಟ್ಯಾಬ್ಲೆಟ್ಸ್ ಹಾ. ಆ ಟ್ಯಾಬ್ಲೆಟ್ಸ್ ಏನ್ ಮಾಡ್ತದೆ? ಸರಿ ಮಾಡಿ ಪರಿಹಾರ. ಕಾಯಿಲೆ ಬಂದಿದೆ ಹೇಗೆ? ಹೆಚ್ಚಿಗೆ ತಿಂದಿದ್ದು ಬಾಯಿಂದ ತಿಂದ್ರಿ, ಹೌದಾ? ಬಾಯಿಂದ ಹೊರಗಡೆ ಪ್ರಪಂಚದ ಆಹಾರ ತಿಂದ್ರಿ, ಅದಕ್ಕೆ ಕಾಯಿಲೆ ಬಂತು. ಸರಿ, ಪರಿಹಾರ ಹೇಗೆ? ಪರಿಹಾರ ಹೇಗೆ? ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್. ಅದೇ ಬಾಯಿಂದ ಟ್ಯಾಬ್ಲೆಟ್ಸ್ ತಗೊಳ್ಬೇಕು, ಹೌದಾ? ಆ ಟ್ಯಾಬ್ಲೆಟ್ ಸಿಗೋದೆಲ್ಲಿ? ಡಾಕ್ಟರ್ ಹತ್ರ. ಡಾಕ್ಟರ್ ಹತ್ರ. ಇದೇ ಪ್ರಪಂಚದಲ್ಲಿ ಟ್ಯಾಬ್ಲೆಟ್ಸು ಇಲ್ಲೇ ಇದೆ, ಕಾರಣವಾಗುವಂತ ಜಿಲೇಬಿನೂ ಇಲ್ಲೇ ಇದೆ. ಇಲ್ಲೇ. ಜಿಲೇಬಿ ತಿಂದ್ರೆ ಹೊಟ್ಟೆ ಹೊಟ್ಟೆ ನೋವು. ನೋವು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಪರಿಹಾರ. ಇವಾಗ ಜಿಲೇಬಿ ತಿನ್ಬೇಕು, ಮಾತ್ರೆ ತಗೊಳ್ಬೇಕು. ಮಾತ್ರೆ ಯಾಕೆ ಮಾತ್ರೆ ತಗೊಳ್ಬೇಕು? ಪರಿಹಾರ ಆಗಕ್ಕೆ ಹೊಟ್ಟೆ ನೋವು. ಯಾಕಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿದೆ, ತುಂಬಾ ಆಗ್ಬಿಟ್ಟಿದೆ. ನನಗೆ ಹೊಟ್ಟೆ ನೋವು ಬಂದು ಮನೆಯವರೆಲ್ಲ ಏನಾಗ್ಬಿಟ್ಟಿದ್ದಾರೆ, ಟೆನ್ಷನ್ ಅಲ್ಲಿ ಇದ್ದಾರೆ, ಹೌದಾ ಅಲ್ವೋ? ಹೌದು. ಮನೆ ಯಜಮಾನ ಒಬ್ಬನಿಗೆ ಕಾಯಿಲೆ ಬಂದ್ಬಿಟ್ರೆ ಏನಾಗ್ಬಿಡ್ತದೆ, ಪೂರ್ತಿ ಮನೆ ಏನಾಗ್ಬಿಡ್ತದೆ, ಅಲ್ಲಾಗ್ಬಿಡ್ತದೆ ತಾನೇ. ನೀವೆಲ್ಲ ಪೂರ್ವಜ ಆತ್ಮರು ತಾನೇ, ಜವಾಬ್ದಾರಿ ಇರುವಂತ ಆತ್ಮಗಳು ತಾನೇ. ನೀವು ದುಃಖವನ್ನು ಅನುಭವ ಮಾಡಿದ್ರೆ ಏನಾಗ್ತದೆ? ಮನಸ್ಸು, ಬುದ್ಧಿ, ಶರೀರ, ವಾತಾವರಣ, ವಾಯುಮಂಡಲ, ವಿಶ್ವ ಎಲ್ಲಾನು ಕೂಡ ಏನಾಗ್ಬಿಡ್ತದೆ, ದುಃಖ ಅಲ್ಲಾಡ್ಬಿಡ್ತದೆ. ಅಂದ ಮೇಲೆ ಈಗ ನಾವು ಸಮಸ್ಯಾ ಸ್ವರೂಪರಾಗ್ಬೇಕು, ಸಮಾಧಾನ ಸ್ವರೂಪರಾಗ್ಬೇಕು. ಸಮಾಧಾನ ಅದಕ್ಕೆ ಹೇಳ್ತಾರೆ, ಸಮಸ್ಯೆ ಸ್ವರೂಪ ಆಗುವಂತ ಎಲ್ಲ ತಪ್ಪು ಕರ್ಮವನ್ನ ನೀವೇನ್ ಮಾಡ್ಬೇಕು? ಕಟ್ ಮಾಡಬೇಕು. ಕಟ್ ಮಾಡ್ಬೇಕು. ಅದರಿಂದ ಡಿಸ್ಕನೆಕ್ಟ್ ಆಗಿ, ಅಂದ್ರೆ ನಂಗೆ ಶುಗರ್ ಬಂದಿದೆ ಅಂತಂದ್ರೆ ಸಕ್ಕರೆ ಐಟಮ್ ಅನ್ನು ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ಬಿಡಬೇಕು. ಮತ್ತೆ ಶುಗರ್ ಕಡಿಮೆ ಆಗುವಂತ ಆರೋಗ್ಯ ಮಾಡುವಂತ ಕರ್ಮವನ್ನು ನಾನೇನ್ ಮಾಡ್ಬೇಕು? ಸರಿ, ಓಕೆ. ಈಗ ನಾವು ಸಮಸ್ಯೆ ಸ್ವರೂಪರಾಗ್ತೀವಿ ಅಂತ ಗೊತ್ತಾಯ್ತು. ನಿವಾರಣೆ ಏನು? ನಿವಾರಣೆ ಏನು? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆಯೋ ಇಲ್ವೋ? ಇದೆ. ಇದೆ. ಹಾಗಿದೆ, ಪರಿಹಾರ ಏನು? ಶ್ರೀಮತ್ ಭಗವಂತನ ಶಕ್ತಿ. ಭಗವಂತನ ಶಕ್ತಿ. ಪರಿಹಾರ ಯಾವುದು? ಭಗವಂತ. ನೋಡಿ ಆತ್ಮೇರೆ, ಇಷ್ಟು ಕೆಟ್ಟೋಗಿರುವಂತ ಕಲಿಯುಗ ಸತ್ಯುಗ ಆದಾಗ ಅದು ಸತ್ಯುಗ ಕನ್ವರ್ಟರ್ ಆಗ್ಲಿಕ್ಕೆ ಕಾರಣ ಏನು? ಡಾಕ್ಟರ, ಮೆಡಿಸಿನ, ಇಂಜಿನಿಯರ, ನೀರು, ಭೂಮಿನ, ಸೂರ್ಯನ ಶಕ್ತಿನೋ? ಪರಮಾತ್ಮ ಶಕ್ತಿ, ಹೌದಲ್ವಾ? ಬೇರೆ ಯಾವುದರಿಂದನೂ ಕೆಟ್ಟೋಗಿರುವಂತ ಪ್ರಪಂಚ ಆತ್ಮ ಶುದ್ಧ ಆಗಿದ್ದಿರ್ಲಿ, ಪಂಚತತ್ವಗಳು ಶುದ್ಧ ಆಗಿದ್ದಿರ್ಲಿ, ಜಡ ಏನೇ ಶುದ್ಧವಾಗಿರುವುದಕ್ಕೂ ಕಾರಣ ಪರಮಾತ್ಮನ ಶಕ್ತಿ. ಅದನ್ನ ಕೊಡಲಿಕ್ಕೆ ನಾವ್ಯಾರು? ನಿಮಿತ್ತ. ಅಂದೇನರ್ಥ? ನೀವು ದಿನದ ಅವಧಿಯಲ್ಲಿ 24 ಗಂಟೆಯಲ್ಲಿ ಆತ್ಮ ಅಂತ ತಿಳ್ಕೊಂಡು ಮನಸ್ಸನ್ನು ಬೇರೆ ಎಲ್ಲಾ ಕಡೆಯಿಂದ ತೆಗೆದು ಕೇವಲ ಪರಮಾತ್ಮನಲ್ಲಿ ಮಾತ್ರ ಮನಸ್ಸನ್ನ ಇಟ್ಟು ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೊರಗಡೆಗೆ ಹೋದಾಗ, ಆವಾಗ ನಿಮ್ದು ಅನುಭವಿ ಮೂರ್ತಿ ಸ್ಥಿತಿ ಆದಾಗ ಅಲ್ಲಿಂದ ಹೊರಡುವಂತ ಆ ಶಕ್ತಿ ಏನಾಗ್ತದೆ? ಸಹಿತ ವಿಶ್ವದಲ್ಲಿರುವಂತ ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಸಿಗ್ತದೆ. ಅನುಭವಿ ಮೂರ್ತಿ ಏನಿದೆ, ಲಾಸ್ಟ್ ಮುರಳಿ ಅಲ್ಲಿ ನಿಲ್ಸಿದ್ದು ತಾನೆ ನಿನ್ನೆ ಬಾಬಾ? ನಿಮ್ಗೆ ಅನುಭವ ಆಯ್ತು ತಾನೇ? ಆ ಸಮಯದಲ್ಲಿ ನೀವೇನಾಗಿದ್ದೀರಿ? ಮೂರ್ತಿ. ಏನ್ ಅನುಭವ ಆಗ್ತಾ ಇದೆ ನಿಮ್ಗೆ? ಅನುಭವ. ಆ ಸಪ್ತಗುಣಗಳು ನಿಮ್ಗೆ ಅನುಭವ ಆದ್ಮೇಲೆ ಮುಂದೆ ಹೋದ್ಮೇಲೆ ಆ ಗುಣಗಳು ಏನಾಗ್ತವೆ ಅಂತ ಇವತ್ತಿನ ಮುರಳಿಲಿ ಬಾಬಾ ಏನ್ ಹೇಳಿದ್ದಾರೆ? ಕಂಟಿನ್ಯೂಯೇಷನ್. ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಬಾಬಾ ಯಾವ ಅನುಭವ ಮಾಡ್ಲಿಕ್ಕೆ ಹೇಳಿದ್ರು? ಇಡ್ಲಿ ವಡೆ ಹೆಂಗ್ ತಿನ್ಬೇಕು, ಫಿಲ್ಮ್ ಹೆಂಗ್ ನೋಡ್ಬೇಕು, ಸೀರಿಯಲ್ ಹೆಂಗ್ ನೋಡ್ಬೇಕು, ಮಕ್ಕಳು ಮೊಮ್ಮಕ್ಕಳು ಅಳೋದನ್ನ ಅನುಭವ ಮಾಡ್ಬೇಕು, ಇದರ ಬಗ್ಗೆ ಹೇಳಿದ್ರಾ? ಇಲ್ಲ. ಯಾವ್ದನ್ನ ಅನುಭವ ಮಾಡ್ಲಿಕ್ಕೆ ಹೇಳಿದ್ರು? ವಿಶ್ವಕ್ಕೆ ಶಕ್ತಿ ಹೋಗಿದ್ದನ್ನ ಅನುಭವ ಮಾಡ್ಬೇಕು. ಪರಮಾತ್ಮನಲ್ಲಿ ಏನು ಗುಣ ಇದೆ ಅದು ಮಾತ್ರ ಅನುಭವ ಮಾಡ್ಬೇಕು, ಪರಮಾತ್ಮನನ್ನು ನೋಡ್ಬೇಡಿ ಅಂತ ಹೇಳಿದ್ರು ಬಾಬಾ, ಹೌದಾ? ಅಷ್ಟನ್ನ ನೀವು ಮಾಡಿದಾಗ ಮಕ್ಕಳೇ, ಪ್ರಪಂಚದಲ್ಲಿರುವಂತ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ, ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಆವಾಗ ನಿಮಗೂ ಕೂಡ ಸಮಾಧಾನ ಆಗ್ತದೆ, ವಿಶ್ವಕ್ಕೂ ಸಮಾಧಾನ ಆಗ್ತದೆ. ಅದನ್ನು ನೀವೇ ಮಾಡ್ಬೇಕೆ ಹೊರತು ಬೇರೆ ಯಾರು ಮಾಡ್ಲಿಕ್ಕೆ ಆಗೋದು. ಕಾಯಿಲೆ ಬಂದಾಗ ಡಾಕ್ಟ್ರೇ ಮಾತ್ರ ಕೊಡ್ಬೇಕೆ ಹೊರತು ಟೇಲರ್ ಆಗ್ಲಿ, ಮೊಬೈಲ್ ರಿಪೇರ್ ಮಾಡೋನಾಗ್ಲಿ, ಆಟೋ ಡ್ರೈವರ್ ಆಗ್ಲಿ, ಬ್ಯಾಂಕ್ನವರಾಗ್ಲಿ, ರಾಜಕೀಯದವರಾಗ್ಲಿ, ಫಿಲ್ಮ್ ಆಕ್ಟರ್ ಆಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಯಾರು? ಸರ್ವಶಕ್ತನ ಮಕ್ಕಳು, ಆತ್ಮಿಕ ಡಾಕ್ಟರ್ ಅಲ್ವಾ? ಸಾಧನ ಅಷ್ಟೇ,
ಓಕೆನಾ? ಅದಕ್ಕಾಗಿ ಈ ಈ ವರ್ಷದಲ್ಲಿ ಈ ಯುಗದಲ್ಲಿ ನಾವೇನ್ ಮಾಡ್ಬೇಕಂತೆ? ಸಮಸ್ಯಾ ಸ್ವರೂಪ ಆಗ್ಬೇಕು. ಸಮಾಧಾನ ಸಮಾಧಾನ ಸ್ವರೂಪರಾಗ್ಬೇಕು. ಅದ್ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದೆ? ಹೊಟ್ಟೆ ನೋವು ಬಂದ್ರೆ ಟ್ಯಾಬ್ಲೆಟ್ ತಗೋಬೇಕು. ಸಮಸ್ಯಾ ಸ್ವರೂಪ. ಹೊಟ್ಟೆ ನೋವು ಕಡಿಮೆ ಆದ್ರೆ ಸಮಾಧಾನ ಸ್ವರೂಪ. ಹೌದಾ? ಈಗ ಹೇಳಿ, ಸಮಸ್ಯಾ ಸ್ವರೂಪ ಹೆಂಗ್ ಗೊತ್ತಾಗ್ತದೆ? ಸಮಾಧಾನ ಸ್ವರೂಪ ಹೆಂಗ್ ಗೊತ್ತಾಗ್ತದೆ? ನಮ್ಮಲ್ಲಿ ಇನ್ನು ದುಃಖ ನಮ್ಮಲ್ಲಿ ಶಾಂತಿ ಎಲ್ಲ ಇದೆ. ಸಮಸ್ಯೆಗಳಾದ್ರೆ ಹ್ಮ್ ಹೊಟ್ಟೆ ನಮ್ಮಲ್ಲಿ ಸಮಸ್ಯೆ ಇದ್ರೆ ಹೊಟ್ಟೆ ನೋವು ಇದು ಅಂತ. ಸಮಸ್ಯೆ ನಾವು ತಿಂದಿರುವಂತ ಆಹಾರಕ್ಕೆ ನಮ್ಮ ಜೀವನ ಶೈಲಿಯಿಂದ ತಾನೇ ಬರ್ತಾರೆ, ತಾನೇ ಬರೋದಿಲ್ವಲ್ಲ ಅದು. ಇಲ್ಲ. ಹೆಂಗ್ ಮಾಡುದು? ನಮ್ಗೆ ದುಃಖ ಅಶಾಂತಿ ಅದೆಲ್ಲ ಆಗ್ತಾ ಇದೆ ಅಂದ್ರೆ ಸಮಸ್ಯೆ ಸ್ವರೂಪ. ನಮ್ಗೆ ಖುಷಿ ಶಾಂತಿ ಸುಖ ಎಲ್ಲ ಇದೆ ಅಂದ್ರೆ ಸಮಾಧಾನ ಸ್ವರೂಪ. ಆತ್ಮಿಕವಾಗಿ ಮಾನಸಿಕವಾಗಿ ಖುಷಿ ಇರಬೇಕು. ನಾಲ್ಗೆ ಖುಷಿ ಅಲ್ಲ, ಕಣ್ಣಿನ ಖುಷಿ ಅಲ್ಲ, ಇಂದ್ರಿಯ ಸುಖ ಅಲ್ಲ. ಇಂದ್ರಿಯ ಸುಖವಂತ ತೆಗೆದುಕೊಂಡು ಅದು ಖುಷಿ ಅಂತ ನಾವು ತಪ್ಪು ಭಾವನೆಯಲ್ಲಿ ಬರಬಾರ್ದು ಆತ್ಮೀಯರೇ. ಹೌದು. ಯಾವ ಸುಖ ಇರಬೇಕು? ಆತ್ಮಿಕ ಪರಮಾತ್ಮನ ಸುಖ, ಈಶ್ವರಿ ಶಕ್ತಿಯನ್ನು ವಿಶ್ವಕ್ಕೆ ಕೊಟ್ಬಿಟ್ಟು ಅದರಿಂದ ಸಿಗುವಂತ ಆಶೀರ್ವಾದ, ನಿರಾಕಾರ ಸುಖ. ಅದು ನನಗೆ ಮಾತ್ರ ಅನುಭವ ಆಗ್ತದೆ. ಅಂದ್ರೆ ಪ್ರತಿಯೊಂದು ಕರ್ಮ ಮಾಡಿದ್ಮೇಲೆ ನಿಮ್ಮ ಮನಸ್ಸು ಹಗುರವಾಗಿದ್ಯಾ, ಬುದ್ಧಿ ಪರಮಾತ್ಮನ ಸುಖದ ಅನುಭವ ಮಾಡ್ತಾ ಇದೆಯಾ, ಅದು ಖುಷಿ ಅನುಭವ ಆಗ್ತಾ ಇದೆ ಅಂತ ನೀವು ಸಮಾಧಾನ ಸ್ವರೂಪರು ಆಗಿದ್ದೀರಿ. ನೀವು ಏನೇ ಕರ್ಮ ಮಾಡಿ, ಲೌಕಿಕದಲ್ಲಿ ಇರ್ಲಿ ಅಲೌಕಿಕದಲ್ಲಿ ಮಲ್ಕೊಂಡಿರ್ಲಿ ಎಚ್ಚರಲ್ಲಿ ಎಲ್ಲಿ ಬೇಕಾದ್ರೂ ಇರ್ಲಿ, ಆ ಕರ್ಮದ ಸಮಯದಲ್ಲಿ, ಕರ್ಮದ ಮೊದಲು, ಕರ್ಮದ ನಂತರನಲ್ಲಿ ಚಿಂತೆ, ಟೆನ್ಷನ್ನು, ಯೋಚನೆ, ಪರಿಸ್ಥಿತಿಗಳು, ವಿಘ್ನಗಳು, ತೊಂದರೆ ಬಂತು ಅಂತಂದ್ರೆ ನೀವೇನಾದ್ರೆ ಸಮಸ್ಯೆ ಸ್ವರೂಪ. ಹಾಗಿದ್ರೆ ಸಮಸ್ಯಾ ಸ್ವರೂಪ ಮತ್ತು ಸಮಾಧಾನ ಸ್ವರೂಪ ಆಗ್ಲಿಕ್ಕೆ ಕಾರಣ ಏನು? ಕಾರಣ ಬೇಕಲ್ವಾ? ಈಗ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಹೇಳಿ? ಕೈ ಸಿಕ್ಕಿದೆಲ್ಲ ಬಾಯಲ್ಲಿ ಹಾಕ್ತಾರೆ. ಯಾಕೆ? ಗೊತ್ತಿರೋದಿಲ್ಲ. ದೊಡ್ಡವ್ರು ಆಗ್ತಾ ಹೋದಾಗ ತಿಳುವಳಿಕೆ ಬರುತ್ತೆ, ಬರ್ತದಲ್ವಾ? ಏನ್ ತಗೊಳ್ಬೇಕೋ ಬಿಡ್ಬೇಕೋ ಅಂತ ಗೊತ್ತಾಗತ್ತಲ್ಲ. ಹಾಗೆ ನಮಗೆ ಮೊದಲು ತಿಳುವಳಿಕೆ ಇರ್ಲಿಲ್ಲ. ಮನಸ್ಸಿಗೆ ಏನ್ ಆಹಾರ ಇದೆ ನಾವು ಕೊಡ್ತಾ ಹೋಗ್ತಾ ಇದೀವಿ ಅಲ್ವಾ? ಈಗ ಜ್ಞಾನ ಸಿಕ್ಕಿದ್ಯೋ ಇಲ್ವೋ? ಸಿಕ್ಕಿದೆ. ನೀವು ಚಿಕ್ಕವರು ದೊಡ್ಡವರು? ದೊಡ್ಡವರು ದೊಡ್ಡರೋ? ದೊಡ್ಡವರು. ದೊಡ್ಡವರಾಗಿರುವಂತ ದಡ್ರು ಅಲ್ವಾ? ಆ ದಡ್ರನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ಬುದ್ಧಿವಂತ. ಕೆಲವೊಂದ್ಸಲ ಏನಾಗುತ್ತೆ, ದೊಡ್ಡವ್ರಿಗಿಂತ ಚಿಕ್ಕವರಾದ್ರೆ ಚೆನ್ನಾಗಿತ್ತು ಅನ್ಸತ್ ಅಲ್ವಾ? ಜಾಸ್ತಿ ಜ್ಞಾನ ಇದ್ದಾಗ ಏನಾಗ್ಬಿಡ್ತದೆ, ಬೇರೆಯವ್ರಿಗೆ ಜ್ಞಾನ ಹೇಳಿಕ್ ಶುರು ಮಾಡ್ಬಿಡ್ತೀವಿ ನಾವು ಅಲ್ವಾ? ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ನೋಡಿ, ನಿಮ್ಮ ಮನಸ್ಸನ್ನ ಕೇವಲ ಪರಮಾತ್ಮನಲ್ಲಿ ಇಟ್ಟಾಗ ಮಾತ್ರ ನೀವು ಸಮಾಧಾನ ಸ್ವರೂಪ ಆಗ್ತೀರಿ. ಅದನ್ನು ಬಿಟ್ಟು ನೀವು ಬೇರೆ ಎಲ್ಲಿ ಇಟ್ಟರು ಕೂಡ ನೀವೇನಾಗ್ತೀರಿ? ಸಮಸ್ಯಾ ಸ್ವರೂಪ. ನಿಮ್ಮ ಮನಸ್ಸು ಪರಮಾತ್ಮನ ಸಪ್ತ ಗುಣಗಳು, ಆ ಕರ್ಮದ ಫಲದಲ್ಲಿ ಇಟ್ಟಾಗ ನೀವು ಸಮಾಧಾನ ಸ್ವರೂಪ. ಅದು ಹೇಗೆ ಅಣ್ಣವ್ರು? ಇದು ನಮ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಉದಾಹರಣೆ ಕೊಡಿ. ಸರಿ, ಕೊಡ್ತಾ ಹೋಗೋಣ, ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗೋಣ, ಏನ್ ತೊಂದರೆನೇ ಇಲ್ಲ. ಈ ಶರೀರಕ್ಕೆ ಪ್ರತಿದಿನ ಎಷ್ಟೆಷ್ಟು ವಸ್ತುಗಳನ್ನ ಜೋಡಿಸಲ್ವ? ಅಂದ್ರೆ ಅದರ ಸಂಬಂಧ ಬರ್ತಿರೋ ಬರಲ್ವಾ ನೀವು? ಆಹಾರ ಇರ್ಬೋದು, ಬಿಸಿಲು ಇರ್ಬೋದು, ಮಳೆ ಇರ್ಬೋದು, ಚಳಿ ಇರ್ಬೋದು, ಬಟ್ಟೆ ಇರ್ಬೋದು, ಆಮೇಲೆ ಫೇರ್ ಅಂಡ್ ಲವ್ಲಿ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಹೇರ್ ಡೈ ಇರ್ಬೋದು, ಸೆಂಟ್ ಇರ್ಬೋದು, ಹೌದಲ್ವಾ? ಬಟ್ಟೆಗಳಿರ್ಬೋದು. ಇದರ ಎಲ್ಲರ ಜೊತೆಗೆ ಶರೀರ ಜೊತೆ ಕನೆಕ್ಷನ್ ಬರ್ತೀವೋ ಬರಲ್ವೋ? ಸರಿ, ಇದರ ಸಂಬಂಧದಲ್ಲಿ ನೀವು ಬಂದಾಗ ಶರೀರ ಮಲಿನ ಆಗತ್ತೋ ಕ್ಲೀನ್ ಆಗತ್ತೋ? ಶರೀರ ಕ್ಲೀನ್ ಆಗೋದು ಯಾವ್ದ್ರಿಂದ? ಸಪ್ತಗುಣಗಳಿಂದ. ನೀರಿಂದ. ಶರೀರಕ್ಕೆ ಸಪ್ತಗುಣಕ್ಕೆ ಏನಕ್ಕೆ ಸಂಬಂಧ? ಶರೀರ ಕ್ಲೀನ್ ಆಗೋದು ಯಾವ್ದ್ರಿಂದ? ನೀರಿನಿಂದ ಮಾತ್ರ. ಅದರ ಬದಲು ಬೆಲ್ಲದಿಂದ ಸ್ನಾನ ಮಾಡಿ, ಇಲ್ಲ ಅಂಟು ಬರುತ್ತೆ. ತುಪ್ಪದಿಂದ ಮಾಡಿ, ಅದು ಅಂಟು. ಮೊಸರಿಂದ ಮಾಡಿ, ಎಸಿಡ್ ಇಂದ ಮಾಡಿ. ಎಸಿಡ್ ಹಾಕೊಳ್ಳಿ, ಕ್ಲೀನ್ ಆಗ್ತದೆ. ಎಲ್ಲ ಸುಟ್ಟೋಗುತ್ತೆ ತಾನೆ. ಆದ್ಮೇಲೆ ಕ್ಲೀನ್ ಮಾಡ್ಲಿಕ್ಕೆ ಇರುವಂತ ವಸ್ತು ಯಾವುದು? ನೀರು. ಶುದ್ಧ ನೀರು, ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಅಂದ್ರೆ ಮೆಚ್ಚಿಸಿಕೊಳ್ಳಿಕ್ಕೆ ನೂರಾರು ವಸ್ತುಗಳು, ನೂರಾರು ಕಾರಣಗಳಿದ್ದಾವೆ ಆತ್ಮೀಯರೇ, ಹೌದಾ?
ಶರೀರಕ್ಕೆ ಹೌದು. ಮೆತ್ಕೊಳ್ಲಿಕ್ಕೆ ಬೇಕಾದಷ್ಟಿದ್ದಾವೆ. ಅದರ ಸಂಪರ್ಕದಲ್ಲಿ ಬಂದಾಗ ಅದು ಶರೀರಕ್ಕೆ ಮೆತ್ಕೊಳ್ತದೆ. ಮೆತ್ಕೊಂಡಾಗ ಆತ್ಮನಿಗೆ ಖುಷಿ ಆಗತ್ತೋ ಕಷ್ಟ ಆಗತ್ತೋ? ಕಷ್ಟ ಆಗುತ್ತೆ, ಅದೇ ಸ್ನಾನ ಮಾಡ್ಕೊಂಡು ಬಂದಾಗ ಖುಷಿ ಆಗುತ್ತೆ. ಅದ್ ನಿವಾರಣೆ ಆಗಿರ್ತದಲ್ಲ. ಹ್ಮ್ ಹಾಗೆ ಪ್ರತಿದಿನ 24 ಗಂಟೆಯಲ್ಲಿ ನಾನು ಮೆಚ್ಕೊಳ್ತಾ ಇದ್ದೇನೋ ಕ್ಲಿಯರ್ ಮಾಡ್ಕೊಳ್ತಿದ್ದೇನೋ ಮೆತ್ಕೋತಾ ಇದೀನಿ. ಅಲ್ವಾ? ನಾವು ರಾಜಯೋಗದಲ್ಲಿ ಕೂತ್ಕೊಂಡು ಅದರಿಂದ ಎದ್ದ ಮೇಲೆ ಚೆನ್ನಾಗಿ ಅನುಭವ ಆದ್ರೆ ಸರಿಯಾಗಿ ಮನಸ್ಸನ್ನು ಬಾಬನಲ್ಲಿ ಇಟ್ಟಾಗ ಎಷ್ಟು ಮನಸ್ಸು ಹಗೂರಾಗತ್ತಲ್ವಾ? ಹೌದು. ಶರೀರ ಹಗೂರಾಗತ್ತಲ್ವ? ಗೊತ್ತಾಗತ್ತಲ್ಲ ಇಷ್ಟೋ ಶರೀರ ಕಾಯಿಲೆ ಏನಾಯ್ತು ಪರಿಹಾರ. ಹೊರಟಾಯ್ತು ಅಂತ ಗೊತ್ತಾಗತ್ತೋ ಇಲ್ವೋ? ಡಿಫ್ರೆನ್ಸ್ ಗೊತ್ತಾಗತ್ತೆ ತಾನೆ ನಮ್ಗೆ? ಆ ಅನುಭವ ನಿಮ್ಗೆಲ್ಲ ಇದೆಯೋ ಇಲ್ವೋ? ಅಂದ ಮೇಲೆ ಆ ಅನುಭವನ ನಿಮಗೋಸ್ಕರ ಮಾತ್ರ ಸೀಮಿತ ಮಾಡ್ತಿರೋ ಅಥವಾ ವಿಶ್ವಕ್ಕೂ ಕೂಡ ಮಾಡಿಸ್ತಿರೋ? ಮಾಡಿಸ್ಬೇಕಲ್ವಾ? ಅಮ್ಮ ತಾನು ಮಾತ್ರ ಸ್ನಾನ ಮಾಡಲ್ಲ, ಏನ್ ಮಾಡ್ತಾಳೆ? ಮಕ್ಕಳನ್ನು ಕೂಡ ಏನ್ ಮಾಡ್ತಾಳೆ? ಸ್ನಾನ ಮಾಡ್ತಾಳೆ. ಬಟ್ಟೆಯನ್ನು ಕೂಡ ಕ್ಲೀನ್ ಮಾಡ್ತಾಳೆ, ನೆಲನು ಕೂಡ ಬರೆಸ್ತಾಳೆ, ಕಾರನ್ನು ಕೂಡ ಕ್ಲೀನ್ ಮಾಡ್ತಾಳೆ. ಹೌದು ತಾನೆ? ಹಾಗೆ ನಾವು ಕೂಡ ವಿಶ್ವ ಮಾತೆಯರಾಗ್ಬಿಟ್ಟು ಏನ್ ಮಾಡ್ಬೇಕು? ವಿಶ್ವಪಿತನಾಗ್ಬಿಟ್ಟು ಏನ್ ಮಾಡ್ಬೇಕು? ವಿಶ್ವವನ್ನೇ ಕ್ಲೀನ್ ಮಾಡಿಸ್ಲಿಕ್ಕೆ ನಾವೇನಾಗ್ಬೇಕಾಗ್ತದೆ? ಆಗ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಮನಸ್ಸು ಒಂದು ದಿನದಲ್ಲಿ ಎಷ್ಟು ನಿರಂತರವಾಗಿ ಪರಮಾತ್ಮನ ಜೊತೆಯಲ್ಲಿ ಇರ್ತದೋ ಅಷ್ಟು ನೀವೇನಾಗಿರ್ತೀರಿ? ಸಮಾಧಾನ ಸ್ವರೂಪ. ಅದ ಬಿಟ್ಟು ಎಲ್ಲೇ ಮನಸ್ಸನ್ನಿಟ್ರು ಕೂಡ ನೀವು ಯಾರೋ ಸಮಸ್ಯೆ ಅಲ್ವಾ? ಲೌಕಿಕದಲ್ಲೂ ಕೂಡ ಸಂಪಾದನೆ ಹೋದಾಗ ಮಾತ್ರ ಹಣ ಬರ್ತಾ ಇರ್ತದೆ. ಸಂಪಾದನೆ ಮುಗಿತು, ಹೊರಗಡೆಗೆ ಬಂದ್ರಿ, ಖರ್ಚಿನ ಮೀಟರ್ ಸ್ಟಾರ್ಟ್. ಮೊಬೈಲ್ ಆನ್ ಮಾಡಿದ್ರಿ ಖರ್ಚು ಸ್ಟಾರ್ಟ್, ಗಾಡಿ ಆನ್ ಮಾಡಿದ್ರಿ ಖರ್ಚು ಸ್ಟಾರ್ಟ್, ನಡ್ಕೊಂಡು ಬಂದ್ರಿ ಖರ್ಚು ಸ್ಟಾರ್ಟ್ ಅಲ್ವಾ? ಸಂಪಾದನೆ ಆಗೋದು ಯಾವಾಗ? ಕೆಲಸ ಮಾಡಿದಾಗ. ಹಾಗೆ ಆತ್ಮಕ್ಕೆ ಸಂಪಾದನೆ ಆಗೋದು ಯಾವಾಗ? ಪರಮಾತ್ಮನಲ್ಲಿ. ಈಶ್ವರಿ ಫ್ಯಾಕ್ಟ್ರಿಯಲ್ಲಿ ಈಶ್ವರನ ಮಾಲೀಕ ತತ್ವದಲ್ಲಿ ಈಶ್ವರ ಹೇಳಿದಾಗ ನಾನಲ್ಲಿ ಕೆಲಸ ಮಾಡಿದಾಗ ಅವಾಗ ಈಶ್ವರ ಏನ್ ಕೆಲಸ ಅಂತ ಹೇಳ್ತಾರೆ? ಮನಸ್ಸನ್ನ ಬಾಯಿ ಮುಚ್ಕೊಂಡು ನನ್ನ ಕೈಲಿ ಕೊಡು, ಅಷ್ಟು ಉಳಿದು ನಾನು ನೋಡ್ಕೊಳ್ತೇನೆ. ಹೌದು ತಾನೆ? ಬೇರೆ ಏನೂ ಸಂಕಲ್ಪವನ್ನ ಮಾಡ್ಬೇಡ, ಮನಸ್ಸನ್ನೇನ್ ಮಾಡು? ನನ್ನ ಕೈಲಿ ಕೊಡು. ದಿನದಲ್ಲಿ ಎಷ್ಟು ಸಮಯ ನೀನು ಕೊಡ್ತಾ ಹೋಗ್ತೀಯೋ ಎಲ್ಲಾ ಕೆಲಸ ಎಲ್ಲ ಜವಾಬ್ದಾರಿನ ಯಾರು ನೋಡ್ಕೊಳ್ತಾರಂತೆ? ಅದನ್ನ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಮಾಡ್ತಾ ಇದ್ರು ದಿನದಲ್ಲಿ ಎಷ್ಟು ಸಮಯ ಮಾಡ್ತಾ ಇದ್ದೀವಿ? ಆ ಸಮಯವನ್ನ ಲೆಕ್ಕ ಹಾಕಿದ್ರೆ ಆದ್ಮೇಲೆ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರೆ ಇವತ್ತಿನ ದಿನದಲ್ಲಿ 24 ಗಂಟೆಯಲ್ಲಿ ನಾನು ಸಮಸ್ಯೆ ಸ್ವರೂಪ ಎಷ್ಟಿರ್ತಾನೆ, ಸಮಾಧಾನ ಸ್ವರೂಪ ಎಷ್ಟಿರ್ತಾನೆ? ಯಾವ ಪರ್ಸೆಂಟೇಜ್ ಜಾಸ್ತಿ ಇದೆ? ಅಂದ್ಮೇಲೆ ಸತ್ಯವಾಗಿ ನಾವು ಒಪ್ಕೊಳ್ತೀವೋ ಇಲ್ವೋ? ಅದು ಬಾಬಾ ಮೂಲ್ಯ ಹೇಳ್ತಾರೆ, ಕರೆಕ್ಟ್ ಆಗಿದೆಯೋ ಇಲ್ವೋ? ಹಾಗಂತ ನಿಮ್ಗೆ ಜ್ಞಾನ ಇದೆಯೋ ಇಲ್ವೋ? ಸರಿ ತಪ್ಪು ಯಾವ್ದು ಅಂತ ಗೊತ್ತಿದೆಯೋ ಇಲ್ವೋ? ಪರಿಣಾಮದ ಅನುಭವ ಇದೆಯೋ ಇಲ್ವೋ? ಯೋಗ ಮಾಡಿದಾಗ ಏನಾಗ್ತದೆ ಗೊತ್ತಿದೆಯೋ ಇಲ್ವೋ? ಎಲ್ಲ ಗೊತ್ತಿದ ಮೇಲೂ ನಾವು ಸೀರಿಯಸ್ ಆಗದ ಕಡೆ ಗಮನ ಕೊಡ್ತಾ ಇದ್ದೀವಾ? ಲೌಕಿಕ ಸಂಪಾದನೆ ಕಡೆಗೆ 8 ಗಂಟೆ 10 ಗಂಟೆ 12 ಗಂಟೆಗೆ ಮಕ್ಕಳಿಗೆ ಶಿಕ್ಷಣ, ಓದು, ಬಿಲ್ಡಿಂಗು ಇದಕ್ಕೆಲ್ಲ ನಾವು ಗಮನ ಕೊಡ್ತಿದೀವಿ ತಾನೇ? ಅಷ್ಟೇ ಸೀರಿಯಸ್ ಆಗಿ ಇದಕ್ಕೂ ಕೊಡ್ತಾ ಇದ್ದೀವಾ? ಯೋಗಕ್ಕಂತ ಶರೀರ ಕುಳಿಸಿದಾಗಲೂ ಕೂಡ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ ಕೈಲಿ ಕೊಟ್ಟಿರ್ತೀವ? ಅಂದ್ಮೇಲೆ ಏನಾಯ್ತು? ಆದ್ಮೇಲೆ ದಿನದಿಂದ ದಿನಕ್ಕೆ ನೀವು ಸಮಸ್ಯೆ ಸ್ವರೂಪರಾಗ್ತಿದ್ರು, ಸಮಾಧಾನ ಸ್ವರೂಪರಾಗ್ತಾ ಇದ್ರು. ಅದನ್ನ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಯಾವಾಗಿಂದ? ನಾಳೆಯಿಂದ ಮಾಡೋಣ? ಈ ವಿಷಯವನ್ನ ಬಾಬಾ 2006ರಲ್ಲಿ ಹೇಳಿರೋದು. ಅದೇನು ಅಂತ ನಮ್ಗೆ ಅರ್ಥ ಸರಿ. 2006 ಬಿಡಿ, ಮೊನ್ನೆ ಭಾನುವಾರ ಕೇಳಿದ್ರು. ಎಷ್ಟನೇ ತಾರೀಕಿಗೆ? 31ನೇ ತಾರೀಕಿಗೆ. ಹೌದಾ? 31 ಆಯ್ತು, 1 ಆಯ್ತು. ಇವತ್ತು ತಾರೀಕು ಎಷ್ಟು? ಅಲ್ಲ, ಮೊನ್ನೆ 7ನೇ ತಾರೀಕಿಗೆ ಅಲ್ವಾ? 7ನೇ ತಾರೀಕಿಗೆ ಈ ಮುರಳಿ ಬಂದಿರೋದು ಅಲ್ವಾ? 7ನೇ ತಾರೀಕಿಗೆ ಮುರಳಿ ಕೇಳಿದ್ರಿ, 8ನೇ ತಾರೀಕು ವಿಚಾರ ಸಾಗರ ಮಂಥನ ಮಾಡಿದ್ರಿ. ಬಾಬಾ ಏನ್ ಹೇಳಿದ್ರು ಅಂತ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಆಗಿಲ್ವೋ? ಭಾನುವಾರದ ಮುರಳಿ ಕೇಳಿದಿರೋ ಕೇಳಿಲ್ವೋ? ಬಾಬಾ ಹೇಳಿದ ಅರ್ಥ ಆಯ್ತು ಅರ್ಥ ಆಗಿಲ್ವೋ? ಮಾತ್ರ ಅರ್ಥ ಆಗಿದ್ದಿ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ಬೇಕಿತ್ತಲ್ವ ನೀವು? ಹೌದಲ್ವೋ? ಅಂದ್ಮೇಲೆ ಜ್ಞಾನನೇ ಅರ್ಥ ಆಗಿಲ್ಲ ಅಂತ ನಾನು ಕಾರ್ಯದಲ್ಲಿ ತರೋದು ಹೇಗೆ ಅಲ್ವಾ? ನೋಡಿ ಎಷ್ಟು ಆಳವಾಗಿದೆ. ಅಂದ್ಮೇಲೆ ಈ ಒಂದು ಹೊಸ ವರ್ಷದಲ್ಲಿ, ಹೊಸ ಯುಗದಲ್ಲಿ ನಾನು ಯಾವ ನಿರ್ಣಯ ಮಾಡ್ಬೇಕು?
ಪಕ್ಕ ಸಮಾಧಾನ. ಇನ್ನು ಮೇಲೆ ನನ್ನ ಪ್ರತಿಯೊಂದು ಸೆಕೆಂಡ್ ಸಮಾಧಾನ ಸ್ವರೂಪ ಆಗಿರ್ಲೇಬೇಕು. ಅಂದ್ರೆ ಮದುವೆ ಆದ ಮೇಲೆ ಆದ್ಮೇಲೆ ನೀವ್ ಯಾರನ್ನ ಮದುವೆ ಆಗಿರ್ತೀರಿ? ಪತಿಯನ್ನು ಯಾವಾಗ ಯಾವಾಗ ಮರಿತೀರಿ? ಮರೆಯದಲ್ಲಿ. ಶರೀರ ಬಿಟ್ಟಾಗ್ಲೇನೆ. ಪತಿ ಬೇಕಾದ್ರೆ ಶರೀರ ಬಿಟ್ಟು ಎಷ್ಟೋ ವರ್ಷ ಆಗಿರ್ಲಿ ಅಲ್ವಾ, ನಾವೇನ್ ಮಾಡೋದಿಲ್ಲ, ಮರೆಯೋದಿಲ್ಲ. ಹಾಗೆ ನೀವ್ ಏನೇ ಕರ್ಮ ಮಾಡ್ತಿದ್ರು ಕೂಡ ಆತ್ಮಿಕ ಪತಿಯನ್ನ ಎಂದು ಮರೆಯಂಗಿಲ್ಲ. ಮರಿಬಾರದು. ಹಾಗಿದ್ರೆ ನಿಮ್ಮ ಪತಿ ಶಾರೀರಿಕವಾಗಿ ಸದಾ ನಿಮ್ ಜೊತೆಲಿ ಇರ್ತಾರ? ಇಲ್ಲ. ಅದ ಮಾನಸಿಕವಾಗಿ ಸದಾ ಯಾರಿರ್ತಾರ ನಿಮ್ ಮನಸ್ಸಿನಲ್ಲಿ? ಪತಿನೇ. ಇರ್ತಾರ ತಾನೆ? ಹಾಗಾದ್ರೆ ಅಪ್ಪ ಅಮ್ಮ ಇರ್ತಾರ? ಇಲ್ಲ. ಯಾರಿರ್ತಾರೆ? ಯಾಕಂದ್ರೆ ಉತ್ತರ ನೀವೇ ಕೊಡ್ಬೇಕು, ನನಗೆ ಅನುಭವ ಇಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಏನು ಅಂತ. ನಮ್ಗೆ ಅಪ್ಪ ಅಮ್ಮನೇ ನೆನಪಿಡ್ತಾರೆ, ಯಾಕಂದ್ರೆ ನಾವು ಮದ್ವೆ ಆಗಿಲ್ವಲ್ಲ. ಓಕೆನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಏನೇ ಆದ್ರೂ ಕೂಡ ಮನಸ್ಸಿನಿಂದ ಬಾಬನನ್ನ ನಾವೇನ್ ಮಾಡಬಾರ್ದು, ಬಿಡಬಾರದು. ಬಾಬನ ಜೊತೆ ಇದ್ದಾಗ ನಿಮ್ಮ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಆಗ್ತಾ ಇರ್ತದೆ, ಸಮಾಧಾನ ಸ್ವರೂಪ ಆಗ್ತಾ ಇರ್ತದೆ. ಅಂದ್ರೆ ಬಾಬಾ ಹೇಳ್ತಾ ಇರೋದು, ಆತ್ಮನಿಗೆ ವಿಕಾರ ಆಗುವಂತ, ಆತ್ಮದ ಅಕೌಂಟ್ ಅಲ್ಲಿ ಮೈನಸ್ ಆಗುವಂತ ಕಾರ್ಯವನ್ನ ನೀವು ಮಾಡಬಾರದು. ನಿರಂತರವಾಗಿ ಏನ್ ಮಾಡ್ತಾ ಇರಬೇಕು, ಸಂಪಾದನೆ ಮಾಡ್ತಾ ಹೋಗಿ, ಸಮಸ್ಯೆಗಳಿಗೆ ಸಮಾಧಾನವನ್ನ ಕೊಡ್ತಾ ಹೋಗಿ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ, ಜಮಾ ಆಗ್ತಾ ಹೋಗ್ತದೆ. ಈ ಮೂಲಕ ಹೊಸ ವರ್ಷ, ನೆಕ್ಸ್ಟ್ ಹೊಸ ಯುಗ, ನೆಕ್ಸ್ಟ್ ಶುಭಾಶಯ, ಹೊಸ ಜೀವನ. ಹೊಸ ವರ್ಷ, ಹೊಸ ಯುಗ, ಹೊಸ ಜೀವನಕ್ಕೆ ಬಾಬಾ ನಿಮ್ಗೆ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗಿದ್ರೆ ಬರೀ ಮುರಳಿಯನ್ನ ಕೇಳಬೇಕು, ಅರ್ಥ ಮಾಡ್ಕೊಂಡು ಧಾರಣೆ ಮಾಡಬೇಕು. ಅರ್ಥ ಮಾಡ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಮಾಧಾನ ಸ್ವರೂಪರಾಗಬೇಕು ಅಂತಂದ್ರೆ ನೀವು ದಾನವನ್ನ ಮಾಡ್ಬೇಕಾಗ್ತದೆ. ಏನ್ ಮಾಡ್ಬೇಕು? ದಿನದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಸಮಾಧಾನವಾಗಿದೆಯೋ ಅಥವಾ ಗುರ್ ಅಂತ ಹೇಳ್ತಾ ಇದ್ಯೋ. ನೋವು, ಕಷ್ಟ, ಚಿಂತೆ, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಯೋಗೇಶನ್ನ ಬೈದು, ಹಿಂಗ್ ಮಾಡ್ದು ಅಲ್ಲಾಡ್ತಾ ಇದೆ ಅಂತ ನೀವೆಲ್ಲ ಹೇಗಿದ್ದೀರಿ? ಅಸಮಾಧಾನ ಇದೆ. ಯಾರ ಮೇಲೆ? ನಮ್ಮ ಮೇಲೆ ನಾವೇ. ಪತಿ ಮೇಲೆ, ಮಕ್ಕಳ ಮೇಲೆ, ನಂದೇ ಶರೀರದ ಮೇಲೆ, ಕಾಯಿಲೆಗಳ ಮೇಲೆ, ನನ್ನ ಪುರುಷಾರ್ಥದ ಮೇಲೆ ಅಲ್ವಾ? ಅಯ್ಯೋ ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ ಅನ್ನೋರೆ ಬೆಳಗಿಂದ ಬಾಬಾ ಬಾಬಾ ಅಂದ್ರೆ ಅನುಭವನೇ ಇಲ್ಲ. ಅದರಲ್ಲೂ ಅಸಮಾಧಾನನೇ. ಬೆಳಗಿಂದ ಸಾಯಂಕಾಲದವರೆಗೂ ಸೇವಾ ಕೇಂದ್ರ ಹೋಗ್ಬಿಟ್ಟು ಸೇವೆ ಮಾಡ್ತೀವಿ ಅನ್ನೋರೆ ಮನಸ್ಸು ಆಗೋದೇ ಇಲ್ಲ. ಪರಂಧಾಮ ನೋಡ್ತಾ ಇರ್ತೀವಿ, ಅನುಭವ ಇಲ್ಲ. ಏನು ಅಣ್ಣವ್ರು ಎಷ್ಟು ಕೂತ್ಕೊಂಡು ನಿದ್ದೆನೇ ಬರ್ತಾ ಇರ್ತದೆ. ಅದೇನರ್ಥ? ಸಮಸ್ಯೆ ಸ್ವರೂಪ. ಅಂದ್ರೆ ಸಮಾಧಾನ ಮಾಡುವಂತದಕ್ಕೆ ಮನ ಬುದ್ಧಿಯನ್ನು ನೀವೇನ್ ಮಾಡಿಲ್ಲ, ಕನೆಕ್ಟ್ ಇಟ್ಟಿಲ್ಲ ಅಂತ ಅರ್ಥ ಅಲ್ವಾ? ಎಷ್ಟು ಸೂಕ್ಷ್ಮತೆ ರೂಪದಲ್ಲಿ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ, ತಿಳಿಸುವಂತ ಪ್ರಯತ್ನ ಮಾಡ್ತೇವೆ. ಆದ್ರೆ ಈ ದಡ್ಡ ಬುದ್ಧಿಗೆ ಏನಾಗ್ತದೆ, ಬೋರ್ಗಲ್ ಮೇಲೆ ನೀರು ಸುರಿದಂಗೆ, ಎಷ್ಟು ನೀರಾಗದು ಕೂಡ ಅದು ಒಳಗಡೆಗೆ ಅದು ಸ್ವಲ್ಪ ನೀರಾಗ್ದಾಗ ಒಂದ್ ಸ್ವಲ್ಪ ತಂಪಂತ ಅನ್ಸತ್ತೆ ಬಿಟ್ರೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಢಮಾರ್, ಏನು ನೆನಪು ಇಲ್ಲ, ಏನು ಕಾರ್ಯದಲ್ಲೂ ಇಲ್ಲ. ಅದು ತರಬೇಕು ಅಂತಂದ್ರೆ ಏನು ಇದೆಯೋ ಅದನ್ನ ಜೀವನದಲ್ಲಿ ತಂದರೆ ಮಾತ್ರ ಏನಾಗ್ತದೆ, ನಿಮ್ಮ ಜೀವನದಲ್ಲಿ ನೆನಪಿಡ್ತದೆ ಆತ್ಮೀಯರೇ. ಓಕೆನಾ? ಅದಕ್ಕಾಗಿ ಈ ಕ್ಷಣದಿಂದ ನಾವೇನ್ ಮಾಡೋಣ, ಸಮಾಧಾನ ಸ್ವರೂಪರಾಗಬೇಕು ಅಂದ್ರೆ ಬಾಬನ ಜೊತೆಗೆ ಜೀವನ ಮಾಡಬೇಕು. ಹೆಚ್ಚಿನದಾಗಿ ನಿಮ್ಮ ಮನಸ್ಸನ್ನು ಕೇವಲ ಬಾಬನಲ್ಲಿ ಇಟ್ಟು ವಿಶ್ವದ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಾವು ಮನಸ್ಸನ್ನು ಇಡಬೇಕೇ ಹೊತ್ತು ವೈಯಕ್ತಿಕವಾಗಿ ಲೌಕಿಕ ರೂಪದಲ್ಲಿ ಯಾವುದೇ ಡಿಮಾಂಡ್ ಅನ್ನ ಬಾಬನ ಜೊತೆಗೆ ಇಡಕೂಡದು. ನೀವು ಹಿಡಿದಿದ್ರು ಕೂಡ ಸೇವೆಗೆ ನೀವು ಸರಿಯಾಗಿ ನಿಮಿತ್ತರಾದ್ರೆ ನಿಮ್ಗೆ ಏನ್ ಬೇಕೋ ಅದನ್ನು ಬಾಬಾ ನಿಮ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಇರ್ತಾರೆ. ಓಕೆ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.